ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹೆಚ್ಚು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಯಪ್ಪಾ ಎಷ್ಟು ಸೆಕೆ ಆಗ್ತಾ ಇದೆ ಅಂದ್ರೆ ನಿಜ ಈ ಬಿಸಿಲಲ್ಲಿ ಯಾವ ದೇವಸ್ಥಾನ ಎಲ್ಲೂ ಹೋಗೋದ್ ಬೇಡ ಅಪ್ಪ ಅಂತ ಅನ್ನಿಸ್ಬಿಡ್ತು. ಇವತ್ತು ಗುರುವಾರ ಬ್ಲಾಗ್ ಶೇರ್ ಮಾಡ್ತಾ ಇರೋದು. ಬೆಳಗ್ಗೆ ಒಂದ್ 11:15 ನಾನು ರಾಯರ ಮಠಕ್ಕೆ ಹೋದಾಗ. ಸೊ ನೋಡಿ ಬಂದು ಫೇಸ್ ವಾಶ್ ಏನ್ ಮಾಡಿಲ್ಲ, ಹಂಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋದ್ನಾ, ಯಪ್ಪ ಈ ಹೆವಿ ಬಿಸಿಲಲ್ಲೂ ಎಷ್ಟು ಜನ ಇದಾರೆ ಇವತ್ತು ದೇವಸ್ಥಾನದಲ್ಲಿ ಅಂದ್ರೆ ಸಿಕ್ಕಾಬಟ್ಟೆ ರಶ್. ಸೊ ಅಲ್ಲಿಂದ ಒಂದ್ 2-3 ಕೆಲ್ಸಕ್ಕೆ ಹೋಗಿದ್ದೆ. ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ಆಗೋಗೋಣ ಈಗ ಹೋಗೋಣ ಅಂತ ಬಿಸ್ಲಿಗೆ ಎದ್ರಕೊಂಡು ಹೋಗೇ ಇರ್ಲಿಲ್ಲ. ಸೊ ಫೈನಲಿ ಸುಜಿತ್ ಬೇರೆ ಹೊರಡ್ ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ದಗ ಅಂತ ಇದೆ ಅಂದ್ರೆ ಬಿಸ್ಲು, ಎಂತವ್ರು ಕೂಡ ಸುಸ್ತಾಗಿ ಹೋಗ್ಬಿಡ್ತಾರೆ ಬಿಸ್ಲಲ್ಲಿ ಹೋಗ್ ಬಂದ್ರೆ. ಆಯ್ತು ಅಂತ ಹೋದೆ. ಅಲ್ಲಿ ಸ್ವಲ್ಪ ಆರ್ಬಿಟೈಲರ್ ಸ್ವಲ್ಪ ಲೇಟು ಎಲ್ಲ ಬರ್ಕೊಂಡು ಅದೆಲ್ಲ ತಗೊಳೋದು, ಪಾಪ ಎಲ್ಲ ಕಟ್ ಮಾಡೋದು, ಐರನ್ ಮಾಡೋದೆಲ್ಲ ಅವರೇ ಮಾಡ್ತಿರ್ತಾರೆ ನೋಡಿ. ಸೊ ಅಲ್ಲೇ ಲೇಟ್ ಆಗ್ಬಿಡ್ತು. ಅಲ್ಲೇ ಲೇಟ್ ಆಗ್ಬಿಡ್ತು. ಅಲ್ಲಿಂದ ಎಲ್ಲಿಗೆ ಹೋದೆ? ರಾಯರ ಮಠಕ್ಕೆ ಹೋದೆ. ರಾಯರ ಮಠಕ್ಕೆ ಹೋದ್ರೆ ಫುಲ್ ರಶ್. ಸೊ ಪ್ರದಕ್ಷಿಣೆ ಹಾಕಿ ಸುಜಿತ್ ಹಂಗಾರು ಊಟ ಮಾಡೋಣ ಮಮ್ಮಿ ಅಂತಿದ್ದ. ಊಟ ಇನ್ನು ಲೇಟ್, 1:15 1 ಆಗುತ್ತೆ. ನಂದು 12:30 ಅಲ್ಲಿ ಹೋದಾಗ. ಸೊ ಸರಿ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತಿದ್ದು, ಮಂತ್ರಾಕ್ಷತೆ ಇಸ್ಕೊಂಡು ಅಲ್ಲಿಂದ ಗಂಟೆ ತಗೊಂಡ್ಬರ್ಬೇಕಾಗಿತ್ತು. ಇರಿ ತೋರಿಸ್ತೀನಿ. ಇರೋ ಮೆಸೇಜ್ ಬರ್ತಾ ಇದೆ ಫ್ರೆಂಡ್ಸ್ಗಳ್ದು, ಒಂದ್ ನಿಮಿಷ. ಮನೇಲಿ ಯಾವತ್ತು ಅಷ್ಟೇ ಆಂಜನೇಯನ ಗಂಟೆ ಅಂದ್ರೆ ಗಂಟೆನ ನಾವ್ ಯಾವತ್ತು ತರಬೇಕಾದ್ರೆ ಆಂಜನೇಯ ಮೂರ್ತಿ ಇರೋ ಗಂಟೆನ ತಗೊಂಡ್ಬರ್ಬೇಕು. ಆಮೇಲೆ ಅದನ್ನ ನೋಡಿ ನೀಟಾಗಿ ಆಂಜನೇಯನ ಪಾದನ ಹಿಡಿದು ಆರ್ಸ ಅಂತ ಗಂಟೆ ತಗೊಂಡ್ಬರ್ಬೇಕು. ಶಂಕು ಚಕ್ರ ಇರೋದಿತ್ತು, ಬೇಡ ನನ್ಗೆ ಆಂಜನೇಯ ಇರೋದೇ ಬೇಕು ಅಂತ. ಸೊ ತಗೊಂಬಂದೆ. ಇನ್ನು ತುಂಬಾ ವೇಟ್ ಇದೆ. ಎಷ್ಟು ಗೊತ್ತಾ ಗಂಟೆ? ಇದು 800 ರೂಪಾಯಿ ಗಂಟೆ. ಸೊ ಹಳೆದನ್ನ ಕೊಟ್ಬಿಟ್ಟು ಹೊಡೆದೋಗಿತ್ತು. ಇದು ತುಂಬಾ ದಪ್ಪ ಇದೆ. ಸೊ ಚೆನ್ನಾಗಿದೆ ಆಕ್ಚುಲಿ ಗಂಟೆ. ನಾನು ಗಂಟೆ ತರ್ಬೇಕಾದ್ರೆ ಏನ್ ನೋಡ್ತೀನಿ ಗೊತ್ತಾ? ಆಂಜನೇಯ ಇರ್ಬೇಕು ಒಂದು, ಆಮೇಲೆ ಇದ್ರ ನಾದ ಚೆನ್ನಾಗ್ ಬರ್ಬೇಕು. ಸೊ ನಾನು ಒಂದು 4-5 ತಗೊಂಡು ಹಿಂಗ್ ಆರಿಸಿ ನೋಡ್ತೀನಿ. ನಾದ ಇಂಪಾಗಿ ಕೇಳಿಸ್ಬೇಕು ಕಿವಿಗೆ, ಗಂಟೆ ನಾದ. ಸೊ ನನ್ಗೆ ಇಂಪಾಗಿ ಕೇಳಿಸ್ತಿದೆ ಅಂತ ಅಂದಾಗ ಮಾತ್ರ ಗಂಟೆನ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಗಂಟೆ ಸೆಲೆಕ್ಟ್ ಮಾಡೋ ರೀತಿ ಇದು. ನಾನು ಈ ಬೆಳ್ಳಿದಾಗ್ಲಿ ಇದುದಾಗ್ಲಿ, ಬೆಳ್ಳಿದು ಇದೆ ವರಮಹಾಲಕ್ಷ್ಮಿಲಿ ಅಷ್ಟೇ ನಾನು ಅದನ್ನ ತೆಗಿಯೋದು. ಸೊ ಪುಟ್ಟದು 2 ಏನು ಹಿತ್ತಾಳೆದು, ಹಂಗಾಗಿ ಅದನ್ನು ತಗೊಂಡು ಗಂಟೆನು ತಗೊಂಡು ಬಂದೆ. ಸೊ ಗಂಟೆ ತುಂಬಾ ಚೆನ್ನಾಗಿದೆ. ನಾದ ನೋಡಿ ಎಷ್ಟು ಚಂದ ಬರ್ತಿದೆ. ಎಷ್ಟೊತ್ ಬೇಕಾದ್ರೂ ಗಂಟೆ ಆಡಿಸ್ತೀನಿ ಸ್ನೇಹಿತರೆ. ನಾನು ಪೂಜೆ ಮಾಡಿಸ್ಬೇಕಾದ್ರೆ ನನ್ಗೆ ಆಡ್ಸಿ ರೂಢಿ ಆಗ್ಬಿಟ್ಟಿದೆ ನೋಡಿ. ಸೊ 2 ಗಂಟೆ ಇದೆ. ಚಿಕ್ಕದು ಡೈಲಿ ಪೂಜೆ ಮಾಡ್ಬೇಕಾದ್ರೆ ಆಡಿಸ್ತೀನಿ. ಇದು ಶನಿವಾರ ದಿವಸ ಆಡ್ಸಿದ್ ಗಂಟೆ ಸೌಂಡ್ ಸೀದಾ ಬೆಟ್ಟಕ್ಕೆ ಕೇಳ್ಬೇಕು ನಮ್ಮ ನರಸಿಂಹಂಗೆ, ಅಲ್ಲಿವರೆಗೂ ಆಡಿಸ್ತೀನಿ ಇದನ್ನ. ಸೊ ಅಷ್ಟು ಪವರ್ ಇದೆ ಕೈಗೆ ಗಂಟೆ ಆಡ್ಸ್ಲಿಕ್ಕೆ. ಸೊ ತಗೊಂಡು ಅಲ್ಲಿಂದ ಬಂದೆ ಎಲ್ಲಿಗೆ? ಶ್ವೇತಾ ಅವ್ರ ಶಾಪಿಗೆ ಬಂದೆ. ಶ್ವೇತಾ ಅವ್ರ ಶಾಪ್ಗೆ ಹೋದ್ರೆ ಏನು ಯಾವ ಸೀಸನ್ ಆದ್ರೂ ಜನ ಶ್ವೇತಾ ಅವ್ರ ಶಾಪ್ ಅಲ್ಲ ಅಂತ ನಿಜಲ್ಲೂ ತುಂಬಾ ಖುಷಿ ಆಗತ್ತೆ. ಯಾಕೆಂತಂದ್ರೆ ಅಷ್ಟು ಜನ ಇದಾರೆ, ಅಷ್ಟು ವ್ಯೂವರ್ಸ್. ಸೊ ನನಗೆ ತುಂಬಾ ಖುಷಿ. ಎಷ್ಟೊಂದ್ ಜನ, ನಾನು ಒಬ್ರು ವ್ಯೂವರ್ಸ್ ಬಂದಿದ್ರು ಸಿರುವಾರದಿಂದ. ಸೊ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾ ಇದ್ರು. ನಾನು ಶ್ವೇತಾ ಅವ್ರದ್ದು ವಿಡಿಯೋ ನೋಡ್ಕೊಂಡ್ ಬಂದಿರೋದು ಅಂತ ಹೇಳ್ತಾ ಇದ್ರು. ಬಟ್ ನನ್ನನ್ನು ಅವ್ರ ಹಿಂದೆ ನೋಡಿಲ್ಲ. ಮಾತಾಡ್ಸಿದ್ರು, ಖುಷಿ ಪಟ್ರು, ಸೆಲ್ಫಿ ತಗೊಂಡ್ರು. ಇನ್ನೊಂದ್ ಮಾತು ಹೇಳಿದ್ರು ಹಂಗೇನೆ. ಸೊ ವಿಡಿಯೋಗಿಂತ ನೀವು ಚೇಂಜ್ ಇದ್ದೀರಾ ರಿಯಲ್ ಆಗಿ ನೋಡಕ್ಕೆ, ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡಕ್ಕೆ ತುಂಬಾ ಹೆಂಗಾಗಿದ್ದೀರಾ ಅಂತ ಅಂದ್ರು. ಹೌದು, ಎಲ್ರು ಹೇಳೋದಷ್ಟೇನೆ. ರಿಯಲ್ ಆಗಿ ನೋಡಿದಾಗ ನೀವ್ ಇನ್ನು ಪುಟ್ಟ ಹುಡುಗಿ ತರ ಕಾಣಿಸ್ತೀರಾ, ದೊಡ್ಡವ್ರ ತರ ಕಾಣಿಸಲ್ಲ. ಚಿಕ್ಕವ್ರೇನೋ ಇನ್ನು ಒಂದ್ 23-24 ವರ್ಷದವ್ರ ತರ ಕಾಣಿಸ್ತೀರಾ ಅಂತ ತುಂಬಾ ಜನ ಹೇಳ್ತಾರೆ ನನ್ಗೆ. ನಾನು ಇವನ್ ದೊಡ್ಡವರು ಅಂತ ಯಾರು ಹೇಳೋದೇ ಇಲ್ಲ. ನಿಮ್ಗೆ ಎಷ್ಟು ಏಜ್ ಅಂತ ಮೇನ್ ನನಗ್ ಕೇಳೋದೇ ಎಲ್ರು ಅಷ್ಟೇ. ಎಷ್ಟು ಏಜ್ ನಿಮ್ಗೆ? ಇಷ್ಟ ದೊಡ್ಡ ಮಕ್ಳಿದಾರಲ್ಲ ಎಷ್ಟು ಏಜ್ ನಿಮ್ಗೆ ಅಂತಾರೆ. ಯಾಕೆಂದ್ರೆ ನನ್ನ ನೋಡಿದ್ರೆ ನೀವೇನು ತುಂಬಾ ಚಿಕ್ಕವ್ರ ತರ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಸೊ ಅವರು ಹೇಳಿದ್ ಅದೇನೆ, ನಿಮ್ ನೋಡಿದ್ರೆ ವಿಡಿಯೋಕ್ಕಿಂತ ರಿಯಲ್ ಆಗಿ ನೋಡಕ್ ತುಂಬಾ ಚಿಕ್ಕವ್ರ ತರ ಕಾಣಿಸ್ತೀರಾ, ಹೆಂಗಾಗ್ ಕಾಣಿಸ್ತೀರಾ ಅಂತ. ನನ್ಗೆ ಹೆಂಗ್ ಗೊತ್ತಾ, ಎಲ್ಲೇ ಹೋದ್ರು ಇದೇ ಕಾಂಪ್ಲಿಮೆಂಟ್ ನನ್ಗೆ. ಯಾಕೆಂದ್ರೆ ನಮ್ಮ ಸುಜಿತ್ ಕಾಲೇಜ್ಗೆ ಹೋಗಿ, ನಮ್ಮ ರೋಹಿತ್ ಕಾಲೇಜ್ಗೆ ಹೋಗಿ, ಸೊ ಎಲ್ಲೇ ಹೋದ್ರು ಕೂಡ ನನ್ಗೆ ಫಸ್ಟ್ ನನ್ನನ್ನ ನೋಡಿದ ತಕ್ಷಣ ನಮ್ ರೋಹಿತ್ ಜೊತೆಲಿ ಹೋಗಿದ್ ಕಡೆ, ರೋಹಿತ್ ಕಾಲೇಜ್ ಕಡೆ ಅಂತೂ ಹೋದಾಗೆಲ್ಲ ಹೇಳ್ತಾರೆ ಎಲ್ಲಾ ಟೀಚರ್ಸ್ಗಳು,
ಎಲ್ಲಾ ಟೀಚರ್ಸ್ ಗಳಿಗೆ ಹೇಳ್ತಾರೆ, ಮೇಡಮ್ ಲುಕಿಂಗ್ ಸೋ ಹೆಂಗ್ ಮೇಡಮ್, ನಿಮ್ ನಿಜ ನಿಮ್ ಮಗ ಇವನು ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಹೆಂಗಾಗಿದ್ದೀರಾ ನೀವು ಅಂತ ಹೇಳ್ತಾರೆ. ಸೊ ಖುಷಿ ಆಗತ್ತೆ ಎಲ್ರು ಈ ಮಾತೆಲ್ಲ ಎಲ್ರು ಹಿಂಗ್ ಹೇಳ್ದಾಗ ತುಂಬಾ ಖುಷಿ ಆಗತ್ತಲ್ಲ ಸ್ನೇಹಿತರೆ. ನಂಗಂತೂ ತುಂಬಾ ಖುಷಿ ಆಯ್ತು. ಸೆಲ್ಫಿ ತಗೊಳ್ಳೋ ರೇಂಜಿಗೆ ನಾನ್ ನಿಮ್ಮನ್ನ ಇಂಪ್ರೆಸ್ ಮಾಡಿದೀನಿ ಅಂತ ತುಂಬಾ ಖುಷಿ ಆಯ್ತು. ಎಲ್ರು ಕೂಡ ಮೋಟಿವೇಶನ್ ಆಗಿ ತಗೊಂಡಿದೀರಾ ಎಷ್ಟೊಂದ್ ಜನ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಒಂದ್ ಸೆಲ್ಫಿ ತಗೊಳ್ಳೋ ಮಟ್ಟಕ್ಕೆ ಸೆಲೆಬ್ರಿಟಿ ತರ ನೋಡ್ತೀರಾ ನನ್ನನ್ನ ಹೊರಗಡೆ ಹೋದಾಗ. ಬಟ್ ನಾನ್ ಯಾವತ್ತು ನನ್ ಸೆಲೆಬ್ರಿಟಿ, ನನ್ ಯೂಟ್ಯೂಬರು ಈ ತರ ನಾನು ಎಲ್ಲೂ ಹೊರಗೆ ಹೋದಾಗ ನಾನ್ ನಿಜ ಇವತ್ತಿನವರೆಗೂ ಎಲ್ಲೂ ಹೇಳಲ್ಲ. ನಾನ್ ಯೂಟ್ಯೂಬರು, ನಾನ್ ಯೂಟ್ಯೂಬ್ ಮಾಡ್ತೀನಿ ಎಲ್ಲೂ ಹೇಳಲ್ಲ. ಜನ ಅವರೇ ನೋಡಿ ನಮ್ಮನ್ನ ಗುರ್ತಿಸ್ಬೇಕು, ಅಷ್ಟ್ರ ಮಟ್ಟಿಗೆ ಬೆಳಿಬೇಕು. ನಾನ್ ದುಡ್ಡು ಮಾಡ್ತೀನೋ ಇಲ್ವೋ ಅದು ಸೆಕೆಂಡ್ರಿ. ಸೊ ನಾನಿಲ್ಲಿ ಯೂಟ್ಯೂಬಿಗೆ ಬಂದಿದ್ದೆ ನನ್ನ ಮೋಟಿವೇಶನ್ ಆಗಿ ತಗೋಬೇಕು ಜನ ಅನ್ನೋದು ಒಂದು, ಅದ್ರ ಜೊತೆಗೆ ಹೆಸರು ಮಾಡ್ಬೇಕು ಅನ್ನೋದು. ಆಯ್ತಾ? ದುಡ್ಡೇನ್ರಿ ಯಾರ್ ಬೇಕಾದ್ರೂ ಮಾಡ್ತಾರೆ. ಸೊ ದುಡ್ಡು ಇಂಪಾರ್ಟೆಂಟು, ಅದು ಒಪ್ಕೋತೀನಿ. ದುಡ್ಡು ಯಾರ್ ಬೇಕಾದ್ರೂ ಮಾಡ್ತಾರೆ. ಆಯ್ತಾ? ಹೆಸರು ಮಾಡ್ಬೇಕು ಮೇನ್. ಸೊ ನಾನು ದುಡ್ಡಿನ ಹಿಂದೆ ಹೋಗಕ್ ಇಷ್ಟಪಡಲ್ಲ ಯಾವತ್ತೂ ಅಷ್ಟೇನೆ. ಹೆಸರು ಮಾಡ್ಬೇಕು. ಸೊ ನೋಡಿ ನಮ್ಮನ್ನ ಗುರ್ತಿಸಿ ಒಂದು ಸೆಲ್ಫಿ ತಗೋತಿರಲ್ಲ, ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಸೊ ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಅಥವಾ ಯಾವತ್ತೂ ನಾನು ಹೇಳ್ಕೊಂಡು ಇಲ್ಲ ಎಲ್ಲೂ, ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ನನ್ ಎಷ್ಟೇ ಮಟ್ಟಕ್ಕೆ ಬೆಳೆದ್ರುನು ನನ್ನನ್ನು ನಿಮ್ ತರನೇ ನೋಡಿ ಅಷ್ಟೇ. ನಾನ್ ನಿಮ್ಮಲ್ಲಿ ನಮ್ಮನ್ನು ಒಬ್ರಾಗ್ ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ನಮ್ಗೆ ಏನೋ 10,000 20,000 ಫಾಲೋವರ್ಸ್ ಆಗ್ತಿದಂಗೆ ನಮ್ಮ ತಲೆ ಒಂದಷ್ಟು ಜನ ಇದಾರೆ, ಬೇಡ ನೇಮ್ಗಳು ತಗೊಳ್ಳೋದು. ಒಂದಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತಿದಂಗೆ ಒಂದಷ್ಟು ಪ್ರಮೋಷನ್ ವಿಡಿಯೋಗಳು ಮಾಡಿದ ತಕ್ಷಣ ಜನಗಳನ್ನ ಕೇವಲವಾಗಿ ನೋಡೋದು. ನೋಡ್ತಾ ಇದೀನಿ ಎಷ್ಟೋ ಜನ ಯೂಟ್ಯೂಬರ್. ಎಲ್ರಿಗೂ ಹೇಳ್ತಾ ಇಲ್ಲ, ನಮ್ ಗುಬ್ಬಿ ಸೈಡ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಆಯ್ತಾ? ಆ ಮದ ತಲೆಗೆ ಏರ್ಬಾರ್ದು ಯಾವತ್ತು. ಆಯ್ತಾ? ಜನಗಳಿಂದ ನಾವು, ನಿಮ್ಮಿಂದ ನಾವು, ನೀವು ವಿಡಿಯೋಸ್ ನ ನೋಡಿದ್ರೆ ಮಾತ್ರ ನಮಗೂ ಒಂದು ವ್ಯಾಲ್ಯೂ, ನಮಗೂ ಒಂದು ಬೆಲೆ. ಸೊ ಯಾವುದೇ ಜನ ನನ್ಗವ್ರು ಸೆಲ್ಫಿ ಕೇಳ್ತಾ ಇದ್ರೆ ನನ್ಗೆ ಅಂಜಿಕೆ ಆಗ್ತಾ ಇದೆ, ಸೆಲ್ಫಿ ಕೊಡ್ಬೇಕಾ ಅಂತ. ಯಾಕೆಂದ್ರೆ ನಾವೇನ್ ಅಷ್ಟು ದೊಡ್ಡ ಮಾಡ್ತವ್ರಲ್ಲ ಸೆಲ್ಫಿ ತಗೊಳ್ಳೋವಷ್ಟು. ಆದ್ರೂ ಅವ್ರ ಮನ್ಸಿಗೆ ನೋವು ಮಾಡ್ಬಾರ್ದು ಮೇಡಮ್. ಒಂದ್ ಸೆಲ್ಫಿ ಇಂದಾಗ ರೆಸ್ಪೆಕ್ಟ್ ಕೊಡ್ಬೇಕು. ವ್ಯೂವರ್ಸ್ ಗಳಿಗೆ, ನಮ್ಮನ್ ಪ್ರೀತಿಸೋ ಅಂತ ಜನಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ನಾನು ಭಗವಂತನಿಗೆ ಹಿಂಗೆ ನಾನು ದೇವರಲ್ಲಿ ಹೇಗೆ ರೆಸ್ಪೆಕ್ಟ್ ಕೊಡ್ತೀನೋ ನನ್ನ ವ್ಯೂವರ್ಸ್ಗಳಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. ಯಾರು ಸಿಕ್ಕಿದ್ರು ಅಷ್ಟೇ ಚೆನ್ನಾಗಿ ಮಾತಾಡ್ಸ್ತೀನಿ. ಸೊ ಮಾತಾಡ್ಸ್ಬೇಕು ಅಂತ ಮಾತಾಡ್ಸಲ್ಲ, ನನ್ ಗುಣನೇ ಹಂಗೆ ಮೊದ್ಲಿಂದನೂ. ಯಾರೇ ಸಿಕ್ಕಿದ್ರು, ನನ್ ಫ್ರೆಂಡ್ಸ್ ಗಳೆಲ್ಲ ನಂಗೆ ತುಂಬಾ ಅಟ್ಯಾಚ್ ಆಗಿರೋದು ಇದಕ್ಕೇನೆ. ಸೊ ಇವತ್ತು ಒಬ್ರು ಬೆಳಗ್ಗೆ ಫ್ರೆಂಡ್ಸ್ ಹತ್ರ ಮಾತಾಡ್ದೆ, ಶ್ವೇತಾ ನಾನ್ ಫೋನ್ ಮಾಡ್ದೆ ಇದ್ರು ನೆನ್ಸ್ ಮಾಡ್ಕೊಂಡು ಎಲ್ಲಾ ಫ್ರೆಂಡ್ಸ್ಗೂ ಫೋನ್ ಮಾಡಿಸಿ ಮಾತಾಡ್ಸ್ತೀಯಲ್ಲ ಶ್ವೇತಾ, ಅದು ನನ್ಗೆ ತುಂಬಾ ಖುಷಿ ಆಗುತ್ತೆ ಶ್ವೇತಾ. ಈಗ ನಾನು ತುಂಬಾ ಬ್ಯುಸಿ ಇರ್ತೀನಿ, ಯಾವತ್ತೋ ಒಂದ್ ದಿವಸ ಫೋನ್ ಮಾಡ್ತೀನಿ, ಯಾವತ್ತೋ ಒಂದ್ ದಿವಸ ಫೋನ್ ಮಾಡ್ತಾಳೆ ಅಂತ ಬೇಜಾರ್ ಮಾಡ್ಕೊಳಲ್ಲ. ಟೈಮ್ ಸಿಕ್ತಾಗ ಫೋನ್ ಮಾಡಿ ಹೆಂಗಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿರಲ್ಲ, ನನ್ಗೆ ತುಂಬಾ ಖುಷಿ ಆಗುತ್ತೆ ಶ್ವೇತಾ. ಸೊ ನಿನ್ನಂತ ಫ್ರೆಂಡ್ಸ್ ಬೇಕು ಎಲ್ರಿಗೂ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಎಲ್ರಿಗೂ. ನನ್ನ ಸ್ನೇಹಿತರಿಗೆ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಖುಷಿ ಆಗುತ್ತೆ. ಬಂದೆ ಅಪ್ಪ, ಬಿಸ್ಲು ಹಬೆ ನನಗ್ ತಡ್ಕೊಳಕ್ ಆಗಲ್ಲ. ಸೊ ಶ್ವೇತಾ ಅವ್ರ ಶಾಪ್ ಹೋಗಿದ್ದೆ. ಸೊ ಒಂದು ನನ್ನ ಬ್ಲಾಗ್ ಅಲ್ಲಿ ಅನೌನ್ಸ್ ಮಾಡ್ಬೇಕು ಯಾವ್ದು ಅಂತಂದ್ರೆ, ಒಂದು ಅನೌನ್ಸ್ಮೆಂಟ್ ಮಾಡಕ್ ಹೇಳಿದಾರೆ. ಏನು ಅಂತಂದ್ರೆ, ತುಂಬಾ ದಿನಗಳಿಂದ ಅನ್ಕೋತಾ ಇದ್ರು ಅವರ ಒಂದು ಶಾಪ್ ಅಲ್ಲೂ ಕೂಡ ಜಾನ್ವಿ ಬ್ರಾಂಡ್ ಡ್ರೆಸ್ ಗಳನ್ನ ತರಬೇಕು ಅಂತ. ಸೊ ಅವರು ಈ ಸಲ ಜಾನ್ವಿ ಬ್ರಾಂಡ್ ಡ್ರೆಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ತುಂಬಾ ರೆಸ್ಪಾನ್ಸ್ ಇದೆ. ಸೊ ತೋರಿಸ್ತೀನಿ, ಒಂದಷ್ಟು ಸೆಟ್ ಗಳನ್ನ ಕೊಟ್ ಕಳಿಸಿದ್ದಾರೆ. ಯಾಕೆಂದ್ರೆ ಇದು ಸ್ವಲ್ಪ ಕಡಿಮೆ ತಗೊಂಡ್ಬಂದಿದ್ರು. ಯಾಕೆಂದ್ರೆ ಜನಗಳ ರೆಸ್ಪಾನ್ಸ್ ಹೆಂಗಿದೆ ನೋಡ್ಕೊಂಡು ಆಮೇಲೆ ತಗೊಂಡ್ಬರ್ರಿ ಅಂತ ಹೇಳಿದ್ದೆ ನಾನೇನೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಮಾಧಾನ ಇಲ್ಲ, ಒಂದ್ಸಲ ನಾನ್ ವೇರ್ ಮಾಡಿ ತೋರ್ಸ್ಬೇಕು, ಇಲ್ಲ ನಾನು ನನ್ ಬ್ಲಾಗ್ ಅಲ್ಲಿ ತೋರ್ಸ್ಬೇಕು. ಸೊ ಅವರು ಕೂಡ ತುಂಬಾ ಆತ್ಮೀಯ ಗೆಳತಿ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ವ್ಯೂವರ್ಸ್ ಕೂಡ ಹೀಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಒಳ್ಳೊಳ್ಳೆ ಬಟ್ಟೆಗಳನ್ನ ನಿಮ್ಗೆ ತಂದ್ಕೊಡ್ತಾರೆ. ಸೊ ಎಲ್ರು ಕೂಡ ಸಪೋರ್ಟ್ ಮಾಡಿ, ಅವರ ಒಂದು ಏನು ಇನ್ಸ್ಟಾ ಒಂದು ಪೇಜ್ನು ಕೂಡ ಫಾಲೋ ಮಾಡಿ, ನನಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಡ್ರೆಸ್ಗಳನ್ನ ಜಾನ್ವಿ ಬ್ರಾಂಡ್ ತಗೊಂಡ್ಬಂದಿದ್ದಾರೆ. ಸೊ ಇದು ಕಾಟನ್ ಡ್ರೆಸ್ ಅಷ್ಟು ಕಡಿಮೆ ಇರಲ್ಲ ರೇಟು, ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಯಾಕೆಂದ್ರೆ ಬಟ್ಟೆ ಹಂಗಿದೆ, ಥಿಕ್ನೆಸ್ ಹಂಗಿದೆ, ಮತ್ತೆ ಬ್ರ್ಯಾಂಡ್ ಹಂಗಿದೆ. ಸೊ ನೋಡಿ ನಿಮ್ಗೆ ಇದು ಜಾನ್ವಿ ಬ್ರ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ಇದು. ಅಂದ್ರೆ ಬಟ್ಟೆ ಅಂತೂ ಸೂಪರ್ ಆಗಿದೆ ನೋಡಿ. ಸೊ ನನ್ ಸೈಜೇ ಕೊಟ್ ಕಳ್ಸಿದ್ದಾರೆ. ಸೊ ತೋರ್ಸಿ ವ್ಯೂವರ್ಸ್ ಎಲ್ರಿಗೂ, ಶ್ವೇತಾ ನೀವು ತೋರ್ಸಿದ್ರೆ ಅವ್ರಿಗೊಂದು ಖುಷಿ ಆಗತ್ತೆ, ಅವ್ರಿಗೊಂದು ನಂಬಿಕೆ ಬರುತ್ತೆ ಅನ್ನೋದು. ಯಾಕೆಂದ್ರೆ ನನ್ ವ್ಯೂವರ್ಸ್ ನನ್ ಮೇಲೆ ಅಷ್ಟು ನಂಬಿಕೆ ಇಟ್ಟಿದಾರಲ್ವಾ, ಹಂಗಾಗಿ. ಸೊ ನೋಡಿ ಇದು ತುಂಬಾ ಚೆನ್ನಾಗಿದೆ. ಇದು ಕಾಟನ್ನೇ, ಬಟ್ ಇದು ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿದೆ. ಕಾಟನ್ ಎಲ್ಲಾ ತರ ಸಿಗುತ್ತೆ, ಸಿಲ್ಕ್ ಮೆಟೀರಿಯಲ್ ಸಿಗುತ್ತೆ ಜಾನ್ವಿ ಬ್ರ್ಯಾಂಡ್. ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ನೇಮೇ ನೋಡ್ಕೊಂಬಿಡಿ. ಸೊ ಇದು
ತುಂಬಾ ಕಾಸ್ಟ್ಲಿ ಇರುತ್ತೆ ಡ್ರೆಸ್ಸು, ತುಂಬಾ ಚೆನ್ನಾಗಿರುತ್ತೆ. ಮೇನ್ ಆಗಿ ಇದೆಲ್ಲ ನಿಮ್ಗೆ ಹೊರಗಡೆ ನಾನ್ ರೇಟ್ ಹೇಳಲ್ಲ, ಶಾಪ್ಗೆ ಹೋಗಿ, ಶಾಪ್ ಅಲ್ಲಿ ಗುಬ್ಬಿನಲ್ಲೇ ಕೇಳಿ, ಬೇರೆ ಶಾಪ್ ಅಲ್ಲಿ ಕೇಳಿ ಆಮೇಲೆ ಹೋಗಿ ಶ್ವೇತಾ ಶಾಪ್ಗೆ, ಅದನ್ನೇ ಹೇಳ್ತಾ ಇದೀನಿ, ನಾನ್ ರೇಟ್ ಹೇಳಲ್ಲ ಇದ್ರದ್ದು. ಸೊ ಯಾಕೆಂದ್ರೆ ಇದನ್ನ ಸಸ್ಪೆನ್ಸ್ ಆಗಿ ಇಟ್ಟಿದೀವಿ ರೇಟ್, ಯಾಕೆಂದ್ರೆ ಒಂದೇ ಹೇಳಕ್ ಇಷ್ಟಪಡ್ತೀನಿ. ಇದೇನಪ್ಪಾ ಶ್ವೇತಾ ಅವ್ರ ಬಗ್ಗೆ ಎಲ್ಲಾ ಬ್ಲಾಗ್ ಅಲ್ಲೂ ಹೇಳ್ತಾ ಇರ್ತಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಒಬ್ರನ್ನ ತುಳಿಯಂತ ಜನ ಹೆಂಗಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ, ಹೇಳ್ತೀನಿ. ಎಷ್ಟು ಕೆಟ್ಟ ಜನ ಇದಾರೆ ಗೊತ್ತಾ ಸ್ನೇಹಿತರೆ, ಏನ್ ಗೊತ್ತಾ, ಶ್ವೇತಾ ಅವರು ಲಾಸ್ಟ್ ಟೈಮ್ ಬಟ್ಟೆಗಳು 3XL ತುಂಬಾನೇ ಡಿಮ್ಯಾಂಡ್ ಆಗ್ಬಿಟ್ಟಿದೆ ಅವ್ರ ಶಾಪ್ ಅಲ್ಲಿ. ಒಂದು ಬಟ್ಟೆನೂ ಸಿಗ್ತಲ್ಲ 3XL, ಅಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ, ನಿಜ. ಅವ್ರು ಹೇಳದ್ ನೋಡು, ಶ್ವೇತಾ ನಿಮ್ಮಿಂದ ನಾವು ಅಂತಾರೆ, ನಿಜವಾಗ್ಲೂನು ಅದೊಂದ್ ಮಾತಿದೆ ನೋಡಿ, ನಿಮ್ಮಿಂದ ನಾನ್ ಬೆಳೀತಾ ಇರೋದು ಶ್ವೇತಾ ಅಂತ. ಸೊ ನಿಜವಾಗ್ಲೂ ಅಷ್ಟು ದೇವ್ರು ಚೆನ್ನಾಗಿಟ್ಟಿರ್ಲಿ, ಯಾಕೆಂದ್ರೆ ಎಲ್ಲಾರ ಬಾಯಲ್ಲೂ ಈ ಮಾತು ಬರಲ್ಲ. ಯಾಕೆಂದ್ರೆ ವಿಡಿಯೋ ಮಾಡ್ತಾರೆ, ದುಡ್ಡು ಕೊಡ್ತೀವಿ, ಮಾಡಾಕ್ತಾರೆ. ನಮಗೂ ಅವ್ರಿಗೂ ಇನ್ನೇನು ಅನ್ನೋ ಯೋಚನೆ ಮಾಡೋರು ತುಂಬಾ ಮಂದಿ ಇದ್ದಾರೆ. ತುಂಬಾ ಜನಕ್ಕೂ ವಿಡಿಯೋ ಮಾಡ್ಕೊಟ್ಟಿದೀನಿ, ಫ್ರೀಯಾಗಿ ಮಾಡ್ಕೊಟ್ಟಿದೀನಿ ಎಷ್ಟೋ ಜನಕ್ಕೆ, ಆಯ್ತಾ. ಹಂಗೆ ಯೋಚನೆ ಮಾಡೋ ಜನಗಳ ಮಧ್ಯೆ ಪಾಪ ಇವ್ರು ಹೇಳ್ತಾರೆ, ನಿಮ್ಮಿಂದ ನಾನು ಶ್ವೇತಾ, ಯಾಕೆಂದ್ರೆ ನನ್ನ ಎಲ್ಲೋ ಒಂದ್ ಮೂಲೆಯಲ್ಲಿ ಇದ್ದಿದ್ದ ಅಂಗಡಿನ ಎಷ್ಟು ಫೇಮಸ್ ಮಾಡಿದೀರಾ ನೀವು ಅಂತ ತುಂಬಾ ಖುಷಿ ಪಡ್ತಾರೆ. ಸೊ ದಿನಕ್ಕೆ ಒಂದ್ಸತಿನಾದ್ರೂ ಮಾತಾಡ್ತಾರೆ ಪಾಪ ಅವರು. ನೋಡಿ, ಇನ್ನೊಂದು ಹೇಳಕ್ ಬಂದೆ, ಏನ್ ಗೊತ್ತಾ, ಶ್ವೇತಾ ಅವರು ಮೊನ್ನೆ ಲಾಸ್ಟ್ ಟೈಮು ಗುಬ್ಬಿಗೆ ಬೆಂಗಳೂರಿಗೆ ಬಟ್ಟೆ ತರಕ್ ಹೋಗಿದ್ರು. ಗುಬ್ಬಿನಲ್ಲಿ ಸುಮಾರಷ್ಟು ಅಂಗಡಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ಶ್ವೇತಂಗೆ ಒಂದಿಬ್ರು ಅಂಗಡಿಯವರು ಶ್ವೇತಂಗೆ ಬಟ್ಟೆ ಸಿಗ್ದಂಗ್ ಮಾಡಿದ್ದಾರೆ. ಏನು ಅಂದ್ರೆ, ಇವರು ಎಲ್ಲಾ ಅಂಗಡಿಕ್ಕಿಂತ ರೀಸನಬಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಒಂದು. ಆಮೇಲೆ ನಮಗೆ ಕಾಂಪಿಟೇಷನ್ ಬರ್ತಾರೆ ಅನ್ನೋದು ಒಂದು. ಪಾಪ ಈಕೆ ಹೆಂಗ್ ಗೊತ್ತಾ, ಯಾರಿಗೂ ಕಾಂಪಿಟೇಷನ್ ಕೊಡಕ್ ಹೋಗಲ್ಲ. ಸೊ ನಾನು ಮೇನ್ ಆಗಿ ಅವ್ರಿಗೆ ಹೇಳ್ಕೊಟ್ಟಿದ್ದೆ ಇದು, ನಿಮ್ಮ ಕೆಲ್ಸನ ನೀವ್ ಮಾಡಿ, ನಿಮ್ಮ ಲಾಭನ ನೀವ್ ಇಟ್ಕೊಳ್ಳಿ, ಕಾಂಪಿಟೇಷನ್ ಬೇಡ, ಅವ್ರವ್ರ ವ್ಯಾಪಾರ ಅವ್ರವ್ರು ಮಾಡ್ಕೊಳ್ಳಿ, ಯಾವುದೇ ಕಾಂಪಿಟೇಷನ್ ಬೇಡ. ಸೊ ಅವ್ರವ್ರ ವ್ಯಾಪಾರ ಅವ್ರಿಗೆ ಹೆಚ್ಚು ಅಲ್ವಾ, ನೀವ್ ಯಾರಿಗೂ ಕಾಂಪಿಟೇಟ್ ಮಾಡ್ಬೇಡಿ, ನಿಮ್ಮ ರಾಯರ್ ನಂಬಿ ನಿಮ್ ವ್ಯಾಪಾರ ನೀವ್ ಮಾಡಿ ಅಂತ ಹೇಳಿದೆ. ಸೊ ಅದೇ ಪ್ರಕಾರವಾಗಿ ಹೋಗ್ತಾ ಇದಾರೆ ಅವರು, ಆಯ್ತಾ. ಎಲ್ಲಾ ಕಡೆ ಹೋಗಿ ಶ್ವೇತಾ ಅವ್ರ ನೇಮ್ ಹೇಳೋದು, ಅಂಗಡಿ ನೇಮ್ ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಕೊಡ್ಬೇಡಿ, ಗುಬ್ಬಿನಲ್ಲಿ ನಮ್ಗೆಲ್ಲ ವ್ಯಾಪಾರ ಆಗ್ತಿಲ್ಲ, ಜನ ಎಲ್ಲ ಕಸ್ಟಮರ್ ಎಲ್ಲ ಅವ್ರ ಅಂಗಡಿಗೆ ತುಂಬಾ ತುಂಬ್ತಾ ಇದಾರೆ. ಸೊ ಎಲ್ಲ ರೀಸನಬಲ್ ರೇಟಿಗೆ ಕೊಟ್ಟು ಜನ ಎಲ್ಲ ಅಲ್ಲೇ ಹೋಗ್ತಾ ಇದಾರೆ. ಇವಳು ಶ್ವೇತಾ, ಯೂಟ್ಯೂಬರ್ ಶ್ವೇತಾ ಅಂತ ಇದ್ದಾರೆ, ಅವ್ರನ್ನ ತುಂಬಾ ಫೇಮಸ್ ಮಾಡ್ಬಿಟ್ಟಿದ್ದಾರೆ, ಜನ ಎಲ್ಲ ಅಲ್ಲೇ ಹೋಗ್ತಾರೆ, ಬಟ್ಟೆ ಕೊಡ್ಬೇಡಿ ಅಂತ ಒಂದ್ 2 ಕಡೆ ಅವರು ರೆಗ್ಯುಲರ್ ಆಗಿ ಬಟ್ಟೆ ತರ ಕಡೆ ಬಟ್ಟೆನೆ ಸಿಗ್ದಂಗ್ ಮಾಡಿದಾರೆ. ಎಂತ ಕೆಟ್ಟ ಜನಗಳಿರ್ಬೇಕಲ್ವಾ. ಆಮೇಲೆ ಈ ಬ್ರ್ಯಾಂಡ್ದು ಹುಡಿಕೊಂಡು ಹೋಗಿದ್ದಾರೆ, ಈ ಬ್ರ್ಯಾಂಡ್ದು ಕೂಡ ಬಟ್ಟೆಗಳನ್ನ ಸಿಗ್ದಂಗ್ ಮಾಡಿದ್ದಾರೆ. ಸೊ ಅಂದ್ರೆ ನೀವು ಅವ್ರ ಕಾಂಪಿಟೇಷನ್ಗೆ ಹೋದ್ರೆ ನಾವು ನಿಮಗೆ ಬಟ್ಟೆ ಕೊಡಲ್ಲ ಅಂತ. ಸೊ ನಿಜವಾಗ್ಲೂ ಒಳ್ಳೆಯವರಿಗೆ ಕಾಲ ಅಲ್ಲ ಇದು. ಸೊ ಪಾಪ ಆಕೆ ಯಾರಿಗೂ ಕಾಂಪಿಟೇಷನ್ ಕೊಟ್ಟಿಲ್ಲ, ಜನಗಳಿಗೆ ಒಳ್ಳೆ ಬಟ್ಟೆ ಕೊಡ್ಬೇಕು, ರೀಸನಬಲ್ ರೇಟಿಗೆ ಕೊಡ್ಬೇಕು, ಮತ್ತೆ ಜನಗಳನ್ನ ನಾನು ಫಸ್ಟ್ ಕಸ್ಟಮರ್ನ ಹಿಡಿಬೇಕು ಅನ್ನೋ ಇದಕ್ಕೆ ಪಾಪ ಎಲ್ಲ ರೀಸನಬಲ್ ರೇಟಿಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಪರ್ಚೇಸ್ ಮಾಡಿದಾರಲ್ವಾ. ಸೊ ಇಂಥವ್ರಿಗೆ ಹೋಗ್ಬಿಟ್ಟು ಬಟ್ಟೆ ಕೊಡ್ಬೇಡಿ, ಗುಬ್ಬಿನಲ್ಲಿ ಇವ್ರಿಗೆ ಜಾಸ್ತಿ ಕಸ್ಟಮರ್ ಇರೋದು, ನೀವು ಮಾಡ್ರಿ, ನೀವು ಒಳ್ಳೆ ತಂದಿಂದ ಮಾತಾಡ್ಸಿ ಜನಗಳನ್ನ. ಕಸ್ಟಮರ್ನ ನೀವು ಬಟ್ಟೆ ಮಾರ್ತಿರೋ ಬಿಡ್ತಿರೋ, ಕಸ್ಟಮರ್ನ ಮನುಷ್ಯ ತರ ಕಾಣ್ರಿ ಫಸ್ಟ್, ಅದನ್ನ ಹೇಳೋದು. ಅವ್ರು ಬಂದ್ರೇನೆ ಅಂಗಡಿಯವ್ರದ್ದು ನಡೆಯೋದು, ಗೊತ್ತಾಯ್ತಾ. 10 ಜನ ಕಸ್ಟಮರ್ ಬಂದು ಮೇಡಮ್ ನಿಮ್ ಬಟ್ಟೆ ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ವಾ. ಅದ್ ಬಿಟ್ರೆ ಇಷ್ಟ ರೇಟ್ ತಗೊಂಡಂಗಿದ್ರೆ ತಗೊಳ್ಳಿ, ಇಲ್ಲ ಒಡ್ತಾ ಇರಿ ಅಂತ ಅಂದ್ರೆ ಯಾರಿಗೆ ತಗೋತಾರೆ. ಸೊ ಅಂತವ್ರೆಲ್ಲ ಹೋಗ್ಬಿಟ್ಟು ಶ್ವೇತಂಗ್ ಹೋಗಿ ಬಟ್ಟೆ ಸಿಗದಂಗ್ ಮಾಡಿದ್ರು. ತುಂಬಾ ಬೇಜಾರಾಯ್ತು. ಆಮೇಲೆ ಗೊತ್ತಿಲ್ಲ ಪಾಪ ಅವರು ನನ್ಗೆ ಫೋನ್ ಮಾಡಿ ಬೇಜಾರ್ ಮಾಡ್ಕೊಂಡ್ರು. ಆಮೇಲೆ ಬಟ್ಟೆನ ಮತ್ತೆ ಬೇರೆ ಶಾಪ್ ಹೋಗಿ ಪರ್ಚೇಸ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಅಲ್ಟಿಮೇಟ್ ಆಗಿರೋಂತ ಬಟ್ಟೆಗಳ್ನು ಕೂಡ ತಂದಿದ್ದಾರೆ. ಸೊ ನೀವ್ ಈಗ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಒಳ್ಳೊಳ್ಳೆ ಬಟ್ಟೆನ ತರ್ತಾರೆ, ಆಯ್ತಾ. ನೀವೆಲ್ಲ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಇದು ಜಾನ್ವಿ ಬ್ರ್ಯಾಂಡ್, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೋಡಿ, ಇದ್ರಲ್ಲಿ ನಿಮ್ಗೆ ಕಾಟನ್ ಅಲ್ಲೂ ತಗೋಬಹುದು, ಇದು ಕಾಟನ್ ಸ್ವಲ್ಪ ಬಟ್ಟೆ ದಪ್ಪ ಇರುತ್ತೆ. ಇಲ್ಲ ಅಂದ್ರೆ ಮಾಮೂಲಿ ಕಾಟನ್ ತಗೋಬಹುದು. ನಿಮ್ಗೆ ಅದೆಲ್ಲ ಗೊತ್ತಿದೆ, ಮಾಮೂಲಿ ರೇಟಿಗೆ ಕೊಡ್ತಾರೆ. ಬಟ್ ಇದೆಲ್ಲ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂದ್ರೆ 2000 ಒಳಗಿರುತ್ತೆ. ಓಕೆನಾ. ನೋಡಿ, ಇದಕ್ಕೂ ಕೂಡ ದುಪ್ಪಟ್ಟ, ಪ್ಯಾಂಟು ಎಲ್ಲಾನು ಸಿಗುತ್ತೆ. ಇವ್ರ ಶಾಪಲ್ಲೂ ಕೂಡ ಇವಾಗ ಜಾನ್ವಿ ಬ್ರ್ಯಾಂಡ್ದು ಒಳ್ಳೊಳ್ಳೆ ಬಟ್ಟೆಗಳನ್ನ ತರಿಸ್ತಾ ಇದಾರೆ. ನಿಮ್ಗೆ ಇಷ್ಟ ಆದ್ರೆ ಅದನ್ನು ಬೈ ಮಾಡ್ಬೋದು. ಖುಷಿ ಬ್ರ್ಯಾಂಡ್ ಇರುತ್ತೆ, ಜಾನ್ವಿ ಬ್ರ್ಯಾಂಡ್ ಇರುತ್ತೆ, ಮತ್ತಿನ್ನು ಈ ಕಾಟನ್ ಡ್ರೆಸ್ಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ನೋಡಿ, ಇವೆಲ್ಲಾನು ಕೂಡ ಜಾನ್ವಿ ಬ್ರ್ಯಾಂಡ್. ಶ್ವೇತಾ, ನೀವು ನಿಮ್ ಬ್ಲಾಗ್ ಅಲ್ಲಿ ಸ್ವಲ್ಪ ವ್ಯೂವರ್ಸ್ಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ,
ನೋಡಿ ನನ್ಗೇನು ಅವ್ರ ಶಾಪಿಗೆ ಹೋಗಿ ನೆಗಡಿ ಆಗ್ಬಿಟ್ಟಿದೆ, ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋನ್ ಮಾಡಿದ ತಕ್ಷಣ ನನ್ ವ್ಯೂವರ್ಸ್ಗೋಸ್ಕರ ತಿಳಿಸ್ಬೇಕು ಅಂತ ಈ ಬಿಸಿಲಲ್ಲಿ ಹೋಗಿ ಬಟ್ಟೆಗಳನ್ನ ತಂದು ತೋರ್ಸೋಂತ ಅವಶ್ಯಕತೆ ಏನಿರ್ಲಿಲ್ಲ. ಆದ್ರೆ ನನ್ ವ್ಯೂವರ್ಸ್ಗೆ ಒಳ್ಳೆ ಬಟ್ಟೆ ಸಿಗ್ಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದೀನಿ. ಇದು ಕೂಡ ಜಾನ್ವಿ ಬ್ರ್ಯಾಂಡ್ ನೋಡಿ, ತುಂಬಾನೇ ಚೆನ್ನಾಗಿದೆ ಕ್ಲಾತ್, ಸ್ಲೀವ್ಲೆಸ್. ಬಟ್ ನಾನಿನ್ನು ಯಾವ ತಗೊಂಡಿಲ್ಲ. ಸ್ಲೀವ್ಲೆಸ್ ಇದು ಇಷ್ಟೇ ಬರೋದು. ಇದು 3 ಪೀಸ್ ಸೆಟ್, ಅದು ಕೂಡ 3 ಪೀಸ್ ಸೆಟ್ ನೋಡಿ, ಇಷ್ಟೇ ಬರೋದು ಇದು. ಸೊ ಯಾರಾದ್ರೂ ವೇರ್ ಮಾಡೋರು ತಗೊಳ್ಳಿ, ತುಂಬಾನೇ ಚೆನ್ನಾಗಿದೆ. ಕಾಟನ್ ಇದಕ್ಕೂ ಕೂಡ ನೋಡಿ ದುಪ್ಪಟ್ಟ ಪ್ಯಾಂಟ್ ಸೇಮ್ ಕಾಟನ್ ಹೇಗ್ ಬರುತ್ತೋ ಹಾಗೆ ಬರುತ್ತೆ. ಓಕೆನಾ, ವೇರ್ ಮಾಡು ತೋರಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ಇದು 2 ಪೀಸ್ ಅಲ್ಲೂ ಬರುತ್ತೆ, 3 ಪೀಸ್ ಅಲ್ಲೂ ಬರುತ್ತೆ. ನೋಡಿ ಇದು ಈಗೆಲ್ಲ ನಾನು ತೋರಿಸ್ತಾ ಇರೋದೆಲ್ಲ ಜಾನ್ವಿ ಬ್ರ್ಯಾಂಡ್. ಓಕೆನಾ, ನೋಡಿ ಇದು 2 ಪೀಸ್ ಸೆಟ್. ಇದು ಕ್ಲಾತ್ ಚೆನ್ನಾಗಿದೆ. ಸೊ ಮಾಮೂಲಿ ತಗೊಳ್ಳೋ ಅಂತವ್ರು ತಗೋಬಹುದು. ಇದು ಬೇಕು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಬೇಕು ಅಂತ ಕೇಳ್ತಿರಲ್ಲ ಅಂತವ್ರು ಆರಾಮಾಗಿ ಇದನ್ನು ತಗೋಬಹುದು. ಸೊ ಇದ್ರಲ್ಲಿ ಒಂದ್ 4-5 ಸೆಟ್ ಶ್ವೇತಾ ತೋರಿಸಿ, ನೀವು ಹಾಕೊಂಡು ತೋರ್ಸಿದ್ರೆ ನಮ್ಗೂ ಒಂದ್ ಖುಷಿ ಅಂತ ಕೊಟ್ಟು ಕಳ್ಸಿದ್ದಾರೆ ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಹೆವಿ ಇದೆ ಬಟ್ಟೆ, ತೂಕ ನೋಡಿ. ಸ್ಲೀವ್ಸ್ ಇರುತ್ತೆ, ಬೇಕಾದ್ರೆ ಅಟ್ಯಾಚ್ ಮಾಡಿಸ್ಕೋಬಹುದು. ಲೆಂತ್ ಕೂಡ ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ. ಸೊ ಎಲ್ಲ ಕಲರ್ ತುಂಬಾನೇ ಇಷ್ಟ ಆಯ್ತು ನೋಡಿ. ಮೆಂತೆ ಕಲರ್ ಚೆನ್ನಾಗಿದೆ. ಓಕೆನಾ, ಈ 3 ಸೆಟ್ಟನ್ನ ಕೊಟ್ಟು ಕಳ್ಸಿದ್ರು. ಓಕೆ, ಇವಾಗ ಒಂದೊಂದೇ ವೇರ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ. ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಇದು ಜಾನ್ವಿ ಬ್ರ್ಯಾಂಡ್ ಡ್ರೆಸ್. ಇದು ತುಂಬಾನೇ ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಡ್ರೆಸ್ ಅಂತೂ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನೀವ್ ಇದು ಚೆನ್ನಾಗಿದೆ ಅಂತ ಒಳ್ಳೆ ರಿವ್ಯೂ ಕೊಟ್ರೆ ಖಂಡಿತ ಅವರು ತಗೊಂಡ್ಬರ್ತಾರೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ. ಇದು ಮೆಂತೆ ಕಲರ್, ತುಂಬಾ ಬ್ಯೂಟಿಫುಲ್ ಆಗಿರೋಂತ ಡ್ರೆಸ್. ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಸ್ಲೀವ್ಸ್ ಬೇಕಾದ್ರೆ ಇದೆ, ಬೇಕಾದ್ರೆ ಅಟ್ಯಾಚ್ ಮಾಡಿಸ್ಕೋಬಹುದು. ಇದು ತುಂಬಾ ಇಷ್ಟ ಆಯ್ತು, ಕಲರ್ ಅಂತೂ ಸೂಪರ್ ಡೂಪರ್ ಆಗಿದೆ ಇದಂತೂ. ನೋಡಿ, ಅಕ್ಕಪಕ್ಕ ನೋಡ್ಬೇಡಿ, ಸ್ವಲ್ಪ ಮೆಸ್ಸಿ ಆಗಿದೆ ಮನೆ ಇವತ್ತು. ಯಾಕಂದ್ರೆ ನನ್ ಟೌನ್ ಇಂದ ಬರೋ ವರ್ಷಲ್ಲ ಅಪ್ಪ ಅಮ್ಮ ಎಲ್ಲಾ ಬಂದಿದ್ರು. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿದೆ. ಸ್ವಲ್ಪ ಡ್ರೆಸ್ ಮಾತ್ರ ಗಮನಿಸಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಡ್ರೆಸ್, ಜಾನ್ವಿ ಬ್ರ್ಯಾಂಡ್ದು. ಸೊ ದುಪ್ಪಟ್ಟ ಕೂಡ ಅಷ್ಟೇ ನೋಡಿ, ವರ್ಕ್ ಕೊಟ್ಟಿದ್ದಾರೆ, ಸಖತ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಇದು ಮೊದಲನೇ ಡ್ರೆಸ್. ಇನ್ನೊಂದೆರಡು ಹಾಕೊಂಬಂದು ತೋರಿಸ್ತೀನಿ, ಹೇಗ್ ಕಾಣಿಸ್ತಿದೆ ಅಂತ ಹೇಳಿ. ಸೊ ನಿಮ್ಗೂ ಇದೇ ತರ ಡ್ರೆಸ್ ಬೇಕು ಅಂದ್ರೆ ಶ್ವೇತಾ ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಬ್ಯೂಟಿಫುಲ್ ಆದ ಡ್ರೆಸ್ ನ ನಿಮ್ಗೆ ಹಾಕ್ಸ್ಕೊಳ್ಳಿ. ಓಕೆನಾ, ಇದು ಕೂಡ ಜಾನ್ವಿ ಬ್ರಾಂಡ್ ಡ್ರೆಸ್. ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದು ಕೂಡ ಶ್ವೇತಾ ಅವ್ರ ಶಾಪ್ ಅಲ್ಲಿ ಅವೈಲಬಲ್ ಇದೆ ಸ್ನೇಹಿತರೆ. ಸೊ ಸ್ಲೀವ್ಲೆಸ್ ಈ ತರದೆಲ್ಲ ಹಾಕಿ ಅಭ್ಯಾಸ ಇಲ್ಲ ಯಾವತ್ತು, ಬಟ್ ಚೆನ್ನಾಗ್ ಕಾಣಿಸ್ತಾ ಇದೆ. ಬಟ್ ಇದನ್ನ ನಾನು ಎಂ ಸೈಜ್ ಅಲ್ಲಿ ಕೊಟ್ಟು ಕಳ್ಸಿದ್ದಾರೆ. ನನ್ ಸೈಜ್ ಎಲ್ಲ ಎಮ್ಮೆನೆ ನೋಡಿ. ಸಖತ್ತಾಗಿದೆ ಡ್ರೆಸ್ ಮಾತ್ರ. ಇದು ಪ್ಯೂರ್ ಕಾಟನ್. ಇದೇ ಟೈಮ್ನಲ್ಲಿ ಮನೇಲಿ ಗೀಸರ್ ಕೆಟ್ಟೋಗಿತ್ತು, ರೆಡಿ ಮಾಡಕ್ಕೆ ಅಂತ ಬಂದ್ರು. ಸೊ ಹಂಗಾಗಿ ಹಾಲಿಂದ ಮೇಲ್ ರೋಹಿತನ್ ರೂಮ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ಇದು ಕೂಡ ಬ್ಯೂಟಿಫುಲ್ ಆದಂತ ಡ್ರೆಸ್. ಬಟ್ ನಾನು ಸ್ಲೀವ್ಲೆಸ್ ಹಾಕ್ದಿಲಿ, ಬಟ್ ಇಷ್ಟೊಂದು ಚಿಕ್ಕದಾಗಿರೋದೆಲ್ಲ ಹಾಕಿ ಅಭ್ಯಾಸ ಇಲ್ಲ. ಸೊ ರಿವ್ಯೂಗಲ್ವಾ ಅಂತ ತಗೊಂಬಂದೆ. ಬಟ್ ಚೆನ್ನಾಗಿದೆ, ಯಾರಾದ್ರೂ ಈ ತರ ವೇರ್ ಮಾಡ್ಬೋದು, ತೊಂದ್ರೆ ಇಲ್ಲ. ಸೊ ಯಾರಾದ್ರೂ ಈ ತರ ಹಾಕ್ತೀನಿ ಅಂತಂದ್ರೆ ಆರಾಮಾಗಿ ತಗೊಳ್ಳಿ, ಚೆನ್ನಾಗಿದೆ. ಕ್ಲಾತ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದ್ಯಾ? ನನ್ಗೆ ಹೇಗ್ ಕಾಣಿಸ್ತಿದೆ, ಹಾಕೋಬೋದಾ ಅದನ್ನು ಕಮೆಂಟ್ ಮಾಡಿ. ಸೊ ಸಖತ್ ಇಷ್ಟ ಆಯ್ತು ನನ್ಗಂತೂ ಈ ಡ್ರೆಸ್ ಅಂತೂ. ವೆರಿ ಬ್ಯೂಟಿಫುಲ್ ಡ್ರೆಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಜಾನ್ವಿ ಬ್ರ್ಯಾಂಡ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ಅನ್ನೋರು ಆರಾಮಾಗಿ ಈ ಡ್ರೆಸ್ ನ ಬೈ ಮಾಡ್ಬೋದು. ಸೊ ನೋಡಿ, ತುಂಬಾನೇ ಬ್ಯೂಟಿಫುಲ್ ಆದಂತ ಡ್ರೆಸ್ ಇದು. ಇದು 2ನೇ ಡ್ರೆಸ್, ಇನ್ನೊಂದು ವೇರ್ ಮಾಡ್ಕೊಂಡ್ ಬರ್ತೀನಿ. ಸೊ ನೋಡಿ, ಇದು ಇನ್ನೊಂದು ಬ್ಯೂಟಿಫುಲ್ ಡ್ರೆಸ್. ಇದಂತೂ ನಾನೇ ಇಟ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಬಟ್ ಕಲರ್ಸ್ ಎಲ್ಲ ಒಂದೇ ತರ ತಗೋತೀನಿ, ಅದಕ್ಕೆ ಬೇಡ ಅಂತ ಸುಮ್ನಾದೆ. ತುಂಬಾ ಚೆನ್ನಾಗಿದೆ ಕ್ಲಾತ್. ಈಗೇನ್ ಕಾಟನ್ ಡ್ರೆಸ್ ತಗೋತಾ ಇದೀರಾ, ಸೊ ಅದಕ್ಕಿಂತ ಒಂದು ಕ್ವಾಲಿಟಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕ್ವಾಲಿಟಿ ಅಂತೂ. ಇದು ಕೂಡ ಜಾನ್ವಿ ಬ್ರ್ಯಾಂಡ್ದು. ಸೊ ನೋಡಿ ಇಲ್ಲಿ ಹೆಂಗಿದೆ ಅಂತ. ಸೊ ಒಂದ್ಸಲ ನೋಡ್ಕೊಳ್ಳಿ ಡ್ರೆಸ್ ಹೇಗಿದೆ ಅಂತ. ಚೆನ್ನಾಗ್ ಕಾಣಿಸ್ತಿದ್ಯಾ ನನಗೆ? ಸೊ ಗೊತ್ತೇ ಇದೆ, ಯಾವ ಡ್ರೆಸ್ ಹಾಕೊಂಡ್ರು ಕೂಡ ನನ್ಗೆ ಚೆನ್ನಾಗ್ ಕಾಣಿಸುತ್ತೆ ನೋಡಿ. ಈ ತರ ಪಾಕೆಟ್ ಕೊಟ್ಟಿದ್ದಾರೆ. ಇನ್ನು ಪಾಕೆಟ್ ಅಲ್ಲಿ ಕೂಡ ಈ ತರ ಎಂಬ್ರಾಯ್ಡರಿ ವರ್ಕ್ ಕೊಟ್ಟಿದ್ದಾರೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ.
ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಬೇಕು ಈ ಡ್ರೆಸ್ ಬೇಕು ಅಂತಂದ್ರೆ ಸೂಪರ್ ಆಗಿದೆ ಸ್ನೇಹಿತರೆ. ಕ್ವಾಲಿಟಿ ಅಂತೂ ಮಾತಾಡಂಗಿಲ್ಲ. ಸೊ ನೋಡಿಲಿ ನೆಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ, ಅದ್ರಲ್ಲೂ ಕೂಡ ಈ ತರ ಕೌಡೆ ಪ್ಯಾಟರ್ನ್. ಸೊ ಅದ್ರಲ್ಲೂ ದುಪ್ಪಟ್ಟ ಅಂತೂ ಸೂಪರ್ ಆಗಿದೆ. ಇದು ಕೂಡ 3 ಪೀಸ್ ಸೆಟ್, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಜಾನ್ವಿ ಬ್ರ್ಯಾಂಡ್ದೇ ಬೇಕು ಅಂದ್ರೆ ಖಂಡಿತ ಅವ್ರಿಗೆ ನೀವು ಮೆಸೇಜ್ ಮಾಡಿ ಅಥವಾ ಅವ್ರಿಗೆ ನಿಮ್ DM ಮಾಡಿ, ಅವ್ರು ನಿಮ್ಗೆ ಇದೇ ಬ್ರ್ಯಾಂಡ್ ಬೇಕು, ಒಳ್ಳೊಳ್ಳೆ ಡ್ರೆಸ್ಗಳು ಬೇಕು ಅಂತ ನೀವು ಹೇಳಿದ್ರೆ ಖಂಡಿತ. ಯಾಕೆಂದ್ರೆ ಜನಗಳ ರೆಸ್ಪಾನ್ಸ್ ನ ನೋಡಿ ಆಮೇಲೆ ತರ್ಸೋಣ ಅಂತ ಸ್ವಲ್ಪ ಮಟ್ಟಿಗೆ ಅಂತ ತಗೊಂಬಂದಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿದೆ. ಸೊ ನಾನು ಮೊನ್ನೆನೆ ಡ್ರೆಸ್ ಬಂದಿತ್ತು, ನಿನ್ನೆ ನನಗೆ ಸ್ವಲ್ಪ ಹಬ್ಬದ ಬಿಸಿ ಸ್ವಲ್ಪ ಹೋಗಕ್ ಆಗ್ಲಿಲ್ಲ. ಸೊ ಹಂಗಾಗಿ ಇವತ್ತು ರಿವ್ಯೂ ಕೊಡ್ತಾ ಇದೀನಿ. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಆರಾಮಾಗಿ ಈ ಡ್ರೆಸ್ ನ ಬೈ ಮಾಡಿ, ತುಂಬಾ ಚೆನ್ನಾಗಿದೆ. ಗೊತ್ತಲ್ಲ, ಈ ಎಲ್ಲಾ ಡ್ರೆಸ್ಗಳು ಕೂಡ ಗೋಸಲ ಲೇಡೀಸ್ ಫ್ಯಾಷನ್ ಟ್ರೆಂಡ್ ಅವ್ರ ಕಡೆಯಿಂದ, ಶಾಪು ಗುಬ್ಬಿ ಇವ್ರ ಕಡೆಯಿಂದ ತಗೊಂಡ್ಬಂದಿರೋಂಥ ಡ್ರೆಸ್. ಸೊ ಇದು 3ನೇ ಡ್ರೆಸ್. ಇನ್ನೊಂದು ವೇರ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇದು ಇನ್ನೊಂದು ಡ್ರೆಸ್. ಇದು ಕೂಡ ಜಾಲಿ ಬ್ರ್ಯಾಂಡ್, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಕಲರ್ಸ್. ಇದು 2 ಪೀಸ್ ಸೆಟ್. ಇದರಲ್ಲಿ 3 ಪೀಸ್ ಸೆಟ್ ಬಂದಿಲ್ಲ. ಇದು ಪ್ಯಾಂಟ್ ಮತ್ತೆ ಇದರ ಟಾಪ್ಸ್ ಬರುತ್ತೆ. ಸೊ ಇದು ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಇದು ಪ್ಯಾಂಟ್ ಹಾಕ್ತಾ ಇದೀನಿ. ಸೊ ಯಾವ ತರ ಬರುತ್ತೆ ಅಂತ ನೋಡಿ. ಅದೇ ಡ್ರೆಸ್ ಪ್ಯಾಂಟ್ ಹಾಕಿದ್ದೀನಿ. ಇದು 2 ಪೀಸ್ ಸೆಟ್. ಓಕೆನಾ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಡ್ರೆಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಜಾನ್ವಿ ಬ್ರ್ಯಾಂಡ್ ಬೇಕಂತಂದ್ರೆ ಸೊ ಶ್ವೇತಾ ಶಾಪ್ ವಿಸಿಟ್ ಮಾಡಿ. ಇವಾಗ ಅವ್ರ ಶಾಪ್ ಅಲ್ಲೂ ಕೂಡ ಜಾನ್ವಿ ಬ್ರ್ಯಾಂಡ್ ಅವೈಲೇಬಲ್ ಇದೆ ಸ್ನೇಹಿತರೆ. ಒಳ್ಳೊಳ್ಳೆ ಡ್ರೆಸ್ ಇದೆ, ಮಿಸ್ ಮಾಡ್ಕೋಬೇಡಿ ಯಾರು ವಿಸಿಟ್ ಮಾಡ್ತೀರಲ್ಲ. ಸೊ ಥ್ಯಾಂಕ್ ಯು. ಗುರುವಾರ ನೋಡಿ, ಇವತ್ತು ಯಾಕೋ ಹುಷಾರಿಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಾವೆ. ಏನೋ ನೆಗಡಿ ನೋಡಿ, ಸುಜಿತ್ ಸೀನ್ತಿರೋದು ನೋಡಿ. ನನಗೆ ಈ ನೀರಲ್ಲಿ ಆಡಿ 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 ನೆಗಡಿ ಮಾಡ್ಕೊಂಡು ಈ ಸುಜಿತ್ತು ನನ್ನ ಪಕ್ಕದಲ್ಲಿ ಮಂಕೊಂಡು ನನಗೂ ನೆಗಡಿ ಅಂಟಿಸ್ಬಿಟ್ಟಿದ್ದಾನೆ. ಸುಸ್ತಾಗ್ತಾ ಇದೆ, ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಮೈಕೈ ಎಲ್ಲ ನೋವಾಗ್ತಾ ಇದೆ. ಸೊ ಎಕ್ಸಸೈಸೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಮೈಕೈ ನೋವಾಗಿದೆ. ನೆನ್ನೆ ಅಷ್ಟೊಂದು ಎಕ್ಸಸೈಸ್ ಮಾಡಿದ್ದೀನಿ. ನಿದ್ದೆ ಬಂದಂಗೆ ಆಗ್ತಾಯಿದೆ. ಟ್ಯಾಬ್ಲೆಟ್ ತಗೊಂಡಿರೋದಕ್ಕೋಸ್ಕರ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಶನಿವಾರಕ್ಕೆ ಗುರುವಾರನೇ ಫಸ್ಟ್ ಫ್ಲೋರೆಲ್ಲ ಒರೆಸ್ಬಿಡ್ತಿದ್ದೆ. ಇವತ್ತಂತೂ ಆಗ್ತಾನೆ ಇಲ್ಲ, ನೆನ್ನೆನೂ ಒರ್ಸೋಕ್ಕಾಗಿಲ್ಲ. ಆಯಿತು, ತಿಂಡಿ ಮಾಡಿಟ್ಟಿದ್ದೀನಿ. ಇವಾಗ ಟೈಮ್ 7:30 ಏನೋ ಆಗ್ತಾಯಿದೆ. ಹೂವೆಲ್ಲ ಬಿಡಿಸ್ಕೊಂಬರ್ಬೇಕು, ಮೇಲೆ ಒರ್ಸೋಕ್ಕೆ ಹೋಗ್ಬೇಕು. ಒಂದು ಕಡೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಸೊಪ್ಪು ತುಂಬಿಟ್ಟಿದ್ದೀನಿ. ನೋಡಿ ಸೀನ್ತಿರತ್ತೆ ನೋಡಿ ಸೋಜಮ್ಮ. ನಿದ್ದೆ ಎಳಿತಾ ಇದೆ, ಟ್ಯಾಬ್ಲೆಟ್ ನುಂಗಿರೋದಕ್ಕೋ ಏನೋ ಗೊತ್ತಿಲ್ಲ. ಸೊ 1-2 ದಿವಸ ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಎಕ್ಸಸೈಸು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ರಿಸ್ಕು. ಯಾಕೆಂದರೆ ಮೈಕೈ ನೋವು ಶುರುವಾಗ್ಬಿಡುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಮಾಡೋಕ್ಕಂತೂ ಆಗೋಲ್ಲ ಇವತ್ತು, ಅಷ್ಟೊಂದು ಸುಸ್ತಾಗ್ತಾ ಇದೆ. ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಹೋಗೋಣ. ಈ ಕಡೆ ಸಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಸುಜಿತ್ಗೆ ಇಷ್ಟ ಸಾವಿಗೆ ಉಪ್ಪಿಟ್ಟು, ರೆಡಿನಾ. ಈ ಕಡೆ ನೋಡಿ ಸೊಪ್ಪು, ಬೇಳೆ, ಮೊಳಕೆ ಹುಳ್ಳಿಕಾಳು ಮತ್ತು ಬೇಳೆ ಹಾಕಿ ಸೊಪ್ಪನ್ನ ಬೇಯ ಹಾಕಿದ್ದೀನಿ. ಉಕ್ಕೋಟಿದೆ ಸೊಪ್ಪು. ನಮ್ಮ ಅಮ್ಮವ್ರು ಬಂದಿದ್ರು ನಿನ್ನೆ, ನಮ್ಮ ಚಿಕ್ಕಪ್ಪವ್ರು ಹಾಕೋರೇನೋ ತಗೊಂಬಂದು ಕೊಟ್ಟಿದ್ರು. ನೋಡಿ ನೋಡಿ ಚುಚ್ಚಮ್ಮರು ನೋಡಿ, ಚುಚ್ಚಮ್ಮರು ನೋಡಿ, ಚುಚ್ಚಮ್ಮ ಮುದ್ದು ಮರಿ, ನಮ್ಮ ಸೋಜು ಮರಿ, ತಿಟ್ಟೆ ಮರಿ. ಬತ್ತೈತೆ ಕೋತಾರ ಪುಳಿ ಬತ್ತೈತೆ. ನೋಡಿ ಅಲ್ಲಿ ಆಟ ಸೌಂಟ. ನನ್ನ ಬಾಗಿಲು ತೆಗಿಯೋದು ತಡ, ಕಾಯ್ಕೊಂಡು ಕೂತಿರುತ್ತೆ ನೋಡಿ. ಮಣ್ಣನ್ನೆಲ್ಲ ಕೆರೆದು JCB ಬಂದ್ಬಿಡುತ್ತೆ. ಬಿಸಿಲಿಗೆ ಹೂವೆಲ್ಲ ಬೇಗ ಹಾಳೋಗ್ಬಿಡುತ್ತೆ. ಪಿಕ್ಕಾಕು ನೋಡಿ ಎಷ್ಟು ಹೋಗುತ್ತೆ ನೋಡಿ, ಎಷ್ಟೊಂದು ಹೂ ಬಿಟ್ಟಿದೆ ಗೊತ್ತಾ. ತೋರಿಸ್ತೀನಿ, ನಾನು ಸರಿಗೆ ನೋಡಿಲ್ಲ ಎಷ್ಟು ಹೂ ಬಿಟ್ಟಿದೆ ಅಂತ. ಎಸ್,
ಓಯ್ ಸುಬ್ಬ, ಓಯ್ ಸುಬ್ಬ. ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಬಿಡಿಸ್ಕೋತೀನಿ ಹೂವು. ಒಂದು ಸ್ವಲ್ಪ ವರ್ಕೌಟ್ ಅದು ಇದು ಅಂತ ಕೆಲಸ ಸ್ವಲ್ಪ ಹೂವು ಹರಳಲಿ ಅಂತ ಸುಮ್ಮನಾಗಿರ್ತೀನಿ. ಕೆಲವೊಂದು ಸಲ ಹೂವು ಹರಳಿರಲ್ಲ, ಏಕೆಂದರೆ ಈ ನಮ್ಮ ಗಾರ್ಡನ್ ಮೇಲೆ ಬಿಸಿಲು ಸ್ವಲ್ಪ ಕಡಿಮೆ, ಬಿಸಿಲು ಬೀಳಲ್ಲ ಅಷ್ಟೊಂದು. ಸೊ ಬಿಸಿಲು ಬಿದ್ಮೇಲೆ ಹೂವು ಸ್ವಲ್ಪ ಲೇಟಾಗಿ ಹರಳುತ್ತೆ. ಇನ್ನು ಕಣಿಗಿಲೆ ಹೂವು ಅದೇನು ಜಾಸ್ತಿ ನಾನು ಬಿಡಿಸ್ಕೊಳ್ಳಲ್ಲ, ಏನು ಸಂಕಷ್ಟ ದಿವಸ ಒಂದು ಸ್ವಲ್ಪ ಬಿಡಿಸ್ಕೋತೀನಿ. ಸೊ ಇದೆಲ್ಲ ಕಣಿಗೆಲೆ ಹೂವು ಅದನ್ನು ತುಂಬ ಜನ ಹೇಳ್ತಿರ್ತಾರೆ ಪಾಯ್ಸನ್ ಅಂತ. ಸೊ ಉಪಯೋಗ್ಸೋಕ್ಕೆ ನನಗೂ ಕೂಡ ಭಯ. ಸೊ ಸುಮಾರಷ್ಟು ಜನ ಕಟ್ ಮಾಡಿ ಬಿಸಾಕಿ ಅಂತ ಹೇಳ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಇದಾಯಿತು ಮೇಲೆ. ಸೊ ನನಗೇನು ಸುಸ್ತಾದ್ರೂ ಬಿಡೋಂಗಿಲ್ಲ, ಮಾಡಲೇಬೇಕು, ಏನು ಮಾಡ್ತೀರ. ಕುಸಿದಾಯ್ತು, ರೋಹಿತ್ ಒರೆಸ್ತೀನಿ ಮೇಲೆ, ಬಟ್ ಅವ್ನು ನೀಟಾಗಿ ಒರೆಸೋಣ. ಸೊ ಅದಕ್ಕೆ ಫಸ್ಟ್ ಒಳಗೆ ಒರೆಸೋಣ ಇವತ್ತು, ಆಮೇಲೆ ಬಾಲ್ಕನಿ ಒರೆಸೋಣ ಅಂತ ಡಿಸೈಡ್ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ. ಈಗ ಸ್ವಲ್ಪ ನಿದ್ದೆನೂ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಫೇಸ್ ಎಲ್ಲ ಡಲ್ ಆಗಿದೆ ನಂದು. ನನಗೆ ನಿದ್ದೆ ಇಲ್ಲ ಅಂದರೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ ಥರ ಶುರು ಆಗ್ಬಿಡುತ್ತೆ. ಸೊ ರೆಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ, ವೀಡಿಯೋ ಎಡಿಟಿಂಗು, ಮನೆ ಕೆಲಸಗಳು, ಇಷ್ಟು ದೊಡ್ಡ ಮನೆ ಗುಡಿಸೋದು ಒರೆಸೋದು, ಟೈಮೇ ಸಿಗಲ್ಲ ಸ್ನೇಹಿತರೆ. ಇನ್ನು ಹೊರಗೆ ಹೋಗಿ ಬರಬೇಕು, ಟೌನ್ಗೆ ಎನ್ಕನ ಹೋದೆ ಅಂದರೆ 1 ಅವರ್ 2 ಅವರ್ ಅಲ್ಲೇ ಹೊರ್ಟೋಗುತ್ತೆ ನನಗೆ ಕೆಲಸ. ಯಾಕೆ ಅಂತಂದರೆ ಇಲ್ಲಿಂದ ಸ್ವಲ್ಪ ದೂರನೇ ಟೌನು ನಮಗೆ. ಇನ್ನು ತುಂಬ ಬಿಸಿಲು. ಸೊ ಹೋಗಿ ಬಂದೆ ಅಂದರೆ ಅಲ್ಲೇ 1-2 ಅವರ್ ಹೊರ್ಟೋಗುತ್ತೆ. ಇನ್ನು ಅವತ್ತಿನ ಕೆಲಸ ಅಲ್ಲೇ ಬಂದು. ಸೊ ಹಂಗಾಗಿ ಜಾಸ್ತಿ ಹೊರಗಡೆ ಹೋಗೋಕೆ ಇಷ್ಟನೇ ಪಡಲ್ಲ, ಯಾಕೆಂದರೆ ಮನೆ ಕೆಲಸಗಳೇ ಆಗುತ್ತೆ. ಯಾವುದಾದ್ರೂ ಫಂಕ್ಷನ್ನು ಅದು ಇದು ಅಂತ ಬಂದರೆ ಅಷ್ಟೇ ನಾನು ಹೊರಗೆ ಹೋಗೋದು. ನೋಡಿ ಎಲ್ಲ ಕ್ಲೀನ್ ಮಾಡಿದಾಯಿತು. ಇದು ಇನ್ನೊಂದು ರೂಮು. ಎಷ್ಟು ಧೂಳು ಕೂತಿತ್ತು ಅಂದರೆ ಯಪ್ಪ ದೇವ, ವಾರಕ್ಕೆ 2 ಸಲ ಒರೆಸಿದ್ರೂ ಇಷ್ಟೊಂದು ಧೂಳು. ಈ ರೂಮ್ ಇದು ರೋಹಿತ್ ರೂಮು, ಇದು ಕೂಡ ಕ್ಲೀನ್ ಮಾಡಿದಾಯಿತು. ನೋಡಿ ನೋಡಿ ಅವನೇನು ಇಡೋಂಗಿಲ್ಲ, ಹುಡೋಗಿ ಅದರಲ್ಲೇ ತಿನ್ನಬೇಕು, ಅದರಲ್ಲೇ ಕುಡಿಬೇಕು. ನೋಡಿ ಕ್ಲೀನ್ ಮಾಡಿದಾಯಿತು. ಸ್ಟೆಪ್ಸ್ ಒಂದು ಒರೆಸ್ಬೇಕು, ರೋಹಿತ್ಗೆ ಹೇಳಿದ್ದೀನಿ ಒರ್ಸೋಕ್ಕೆ. ಅವನು ಅಲ್ಲೇ ರೂಮಲ್ಲಿ ಕೂಡ ಹಾಕಿ ಬರ. ಅವ್ರ ಅಣ್ಣನ ರೂಮ್ಗೆ ಹೋಗಿ ಏನೇನೋ ಮಾಡ್ತಾ ಕುಂತಿರುತ್ತೆ. ಅವ್ನು ಕ್ಯಾನ್ ನೀರು ತುಂಬಿಟ್ಟಿದ್ರೆ ಅದರಲ್ಲೇ ಕುಡಿಬೇಕು, ಅವನೇನಾದರೂ ಎತ್ತಿಟ್ಟಿದ್ರೆ ಅದನ್ನೇ ತೊಗೋಬೇಕು. ಸುಜಿತ್ತು ಯಾವಾಗಲೂ ರೋಹಿತ್ ರೂಮಲ್ಲಿರೋದೇನೆ. ಸೊ ಬರೀ ತಿಟ್ಟೆ ತಿಮ್ಮ, ಅವನೇನು ಇಟ್ಟಿದ್ರು ಬಿಡಲ್ಲ, ಎಲ್ಲ ತೊಗೊಂಬಂದು ಹಾಳು ಮಾಡಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಅವನಲ್ಲೇ ಕುಡಕ್ಕೆ ಬರೋ ಅಂತ ಹೇಳ್ತಾ ಇದ್ದೀನಿ. ನೋಡಿ ಅಲ್ಲಿಂದ ಬಂದೆ, ಇವಾಗ ಇಲ್ಲಿ ಕೆಲಸ ಶುರು. ಅಡುಗೆ ರೂಮಲ್ಲಿ ಸಾಂಬಾರು ಮಾಡಿಟ್ಟಿಲ್ಲ, ಅಂದರೆ ಸೊಪ್ಪು ಬೇಳೆ ಬೇಯಿಸಿಟ್ಟೋಗಿದ್ದೀನಿ. ಮೊಳಕೆ ಹುರುಳಿ ಕಾಳು, ಬೇಳೆ, ಸೊಪ್ಪಂತೂ ಹೇರಳವಾಗಿ ತಿಂತಾಯಿದ್ದೀವಿ ಇತ್ತೀಚೆಗಂತೂ. ಹೆಂಗೆ ಅಂದರೆ ಅಪ್ಪವ್ರು ಹಾಕಿದ್ದಾರೆ. ಸೊ ಬಂದಾಗೆಲ್ಲ ಈ ಕಡೆ ತೊಗೊಂಬಂದು ಕೊಡ್ತಾರೆ. ಹಂಗಾಗಿ ಬಸ್ಸಾರು ಅಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಇಷ್ಟನೇ. ಸುಜಿತ್ಗಂತೂ ಸಖತ್ ಇಷ್ಟ. ಸೊ ಹಾಗಾಗಿ ಯಾವಾಗಲೂ ಬಸ್ಸಾರು ಮಾಡ್ತಾನೇ ಇರ್ತೀವಿ. ಸೊಪ್ಪಿನ ಸಾರು, ಬಸ್ಸಾರು, ಸಪ್ಪೆಸರು, ಈ ಥರದ ಸಾಂಬಾರುಗಳೇ ಜಾಸ್ತಿ ನಮ್ಮ ಮನೆಯಲ್ಲಿ. ಇವಾಗ ನೋಡಿ, ಇವಾಗ ಸಾಂಬಾರಿಗೆ ಏನೇನು ರುಬ್ಕೋತೀನಿ ಅಂದರೆ ಹಳೆ ವಿಡಿಯೋಗಳಲ್ಲಿ ಬಸ್ಸಾರಿಗೆ ಏನೇನು ಹಾಕ್ತೀನಿ ಅಂತ ತೋರಿಸಿದ್ದೀನಿ. ಸೊಪ್ಪು ಕಾಳು ಜೊತೆ ಬೇಯಿಸ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಹಾಕ್ಕೋತೀನಿ, ಹಸಿರು ಮೆಣಸಿನ್ಕಾಯಿ ಹಾಕಲ್ಲ. ಒಣಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಜೀರಿಗೆ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನ ಹುರ್ಕೋತೀನಿ. ಈರುಳ್ಳಿ ಜೊತೆಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ಧನಿಯಾ ಪೌಡರು, ಆಮೇಲೆ ಜೀರಿಗೆ, ಮೆಣಸು, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ತೆಂಗಿನಕಾಯಿ, ಕಡಲೆ ಬೇಕಿದ್ರೆ ಆಪ್ಷನ್ನು, ಹಾಕಿದ್ರೆ ಹಾಕ್ಕೋಬೋದು. ಮೆಣಸಂತೂ ಹಾಕ್ತೀನಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹುಣಸೆ ಹಣ್ಣು. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ಸೊಪ್ಪು ಬೇಳೆ ಎರಡನ್ನೂ ಹಾಕಿ ರುಬ್ಬಿ ಸೇರಿಸ್ಕೋತೀನಿ. ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ಬಸ್ಸಾರು ಅಮೃತ ಥರ ಇರುತ್ತೆ. ಸೊ ಈ ಟೇಸ್ಟು ನಮ್ಮ ಅತ್ತೆ ಮಾಡ್ತಾಯಿದ್ರು. ಸೊ ನಮ್ಮ ಮನೆಯವ್ರು ಹೇಳ್ತಾರೆ, ಅಮ್ಮನ ಬಿಟ್ಟರೆ ನಿನ್ನ ಕೈ ಟೇಸ್ಟೇ ಈ ಥರ ಬಸ್ಸಾರು ಬರೋದು. ಸಖತ್ ಇಷ್ಟ ನಮ್ಮ ಮನೆಯವ್ರಿಗಂತೂ. ನೋಡಿ ಕರಿಬೇವು ಎಲೆನೂ ಹಾಕ್ತೀನಿ, 1-2 ದಳ. ಚೆನ್ನಾಗಿರುತ್ತೆ ಹಸಿ ಕರಿಬೇವು ಹಾಕಿದ್ರೆ. ಸೊ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಕರಿಬೇವು ಉಪಯೋಗಿಸ್ತೀನಿ. ಏಕೆಂದರೆ ಮಕ್ಕಳು ಕೊಟ್ಟರೆ ಹಾಗೆ ಎತ್ತಿಟ್ಬಿಡ್ತಾರೆ. ಈ ಥರ ಸಾಂಬಾರು ಮುಖಾಂತರನೋ ಅಥವಾ ಈ ರೊಟ್ಟಿಗಳಿಗೆ ಹಚ್ಚಾಕೋದು ಈ ಥರ ಮಾಡಿದ್ರೆ ಆರಾಮಾಗಿ ತಿಂತಾರೆ. ಸೊ ನೋಡಿ ಸ್ವಲ್ಪ ಎಲ್ಲಿ ಸರಿ ಇಲ್ಲ, ನೆಗಡಿ, ಸ್ವಲ್ಪ ತಲೆನೋವು ಹಿಂಗೆಲ್ಲ ಇದೆ. ಸೊ ಇನ್ನೂ ನನಗೆ ನಿದ್ದೆ ಕಡಿಮೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಂಗೆ ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರಾ ಅಂತ ಕೇಳ್ತಾ ಇರ್ತೀರ. ಹೆಂಗೆ ಅಂತಂದರೆ
ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡೋದ್ರಿಂದನೇ ಇಷ್ಟು ಆ್ಯಕ್ಟಿವ್ ಆಗಿರೋದು ಅಂತಲೇ ಹೇಳ್ಬೋದು. ಸೊ ಒಬ್ಬರು ಕಮೆಂಟ್ ಮಾಡಿದ್ರಿ, ಸೊ ಇಷ್ಟೊಂದು ಆ್ಯಕ್ಟಿವ್ ಆಗಿ ಹೇಗಿರ್ತೀರಾ, ಬದುಕಬೇಕು ಅನ್ನೋ ಛಲ, ಹಠ, ಸೊ ಇದೆಲ್ಲನೂ ಕೂಡ ಸೇರಿಕೊಂಡು ನಿಮ್ಗಿಷ್ಟು ಆ್ಯಕ್ಟಿವ್ ಮಾಡಿದ್ದೆ ಅನಿಸುತ್ತೆ, ದಯವಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಒಂದು ಒಳ್ಳೆ ಒಂದು ಟಾಪಿಕ್ನ ಕೇಳಿದ್ರಿ. ಸೊ ನನಗೆ ನೀವು ಕೇಳೋ ಅಂಥ ಕ್ವಶನು ನನಗೆ ಆ್ಯಕ್ಚುಲಿ ಮ್ಯಾಚ್ ಆಗುತ್ತೆ ಚೆನ್ನಾಗಿ. ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದವರು ಈಗ ನನ್ನ ಅಪರೂಪಕ್ಕೆ ಭೇಟಿಯಾದವರು ಕೂಡ ಈ ಮಾತನ್ನು ಹೇಳೇ ಹೇಳ್ತಾರೆ. ಫಸ್ಟ್ ವರ್ಡ್ಸ್ ಬರೋದೇ ಇದು, ಚಿಕ್ಕ ವಯಸ್ಸಲ್ಲೂ ಕೂಡ ಇಷ್ಟೇ ಆ್ಯಕ್ಟಿವ್ ಆಗಿದ್ಲು, ಈಗಲೂ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾಳೆ. ಸೊ ನೋಡಿ ಕಲಿಬೇಕು ಇವ್ರನ್ನ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ನೋಡು ಅಂತಾರೆ. ಸೊ ಆ್ಯಕ್ಟಿವ್ ಆಗಿರಬೇಕು ಲೈಫ್ನಲ್ಲಿ. ಸೊ ಎಲ್ಲರ ಲೈಫ್ನಲ್ಲೂ ಕಷ್ಟ, ತೊಂದರೆಗಳು, ತಾಪತ್ರೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಮುಖದ ಮೇಲೆ ಒಂದು ಸ್ಮೈಲ್ ಹಾಕ್ಕೊಂಡು ಸೊ ಬಂದಿದ್ದನ್ನೆಲ್ಲ ಫೇಸ್ ಮಾಡ್ಕೊಂಡು ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಸೊ ಮನೆ ಮಂದಿ ಎಲ್ಲ ಖುಷಿಯಾಗಿರ್ತಾರೆ. ಸೊ ಇವತ್ತು ಬಂದಿದ್ದ ಕಷ್ಟ ನಾಳೆ ಒಂದು ದಿವಸ ಕಳೆದ್ರೆ ಅದಿರಲ್ಲ. ಸೊ ಅದನ್ನು ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಅಷ್ಟೇ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಯಾವಾಗಲೂ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು, ನಗು ಇರಬೇಕು. ಸೊ ಯಾವಾಗಲೂ ಏನೋ ಕಳ್ಕೊಂಡಿರೋರ ಥರ ಒಂದು ಮನೇಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸೊ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿರೋರ ಥರ ಒಳ್ಳೆ ಯಾವಾಗಲೂ ಹ್ಯಾಪ್ ಮೊರೆ ಹಾಕೊಂಡು ಕೂತಿದ್ರೆ ನಿಜ ಮನೆಗೆ ಅದು ಶ್ರೇಯಸ್ಸೇ ಅಲ್ಲ. ಹೆಣ್ಮಕ್ಳು ನಗನಗ್ತಾ ಓಡಾಡ್ಕೊಂಡಿರಬೇಕು, ಸೊ ಆ್ಯಕ್ಟಿವ್ ಆಗಿರಬೇಕು. ಸೊ ನಾವು ಏನು ಒಡವೆ ಹಾಕ್ತೀವಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮದುವೆಗೆ ಹೋಗ್ತೀವಿ ಅಂದ್ಕೊಳ್ಳಿ, ನಮ್ಮ ಹತ್ರ ಒಂದು ಕೋಟಿಗಟ್ಟಲೆ ಒಡವೆ ಇರುತ್ತೆ ಅಂದ್ಕೊಳ್ಳಿ, ಹೇಳ್ತಾ ಇರೋದು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಹೇಳ್ತಾ ಇರೋದು. ಕೋಟಿಗಟ್ಟಲೆ ಒಡವೆ ಇರುತ್ತೆ ಅಂದ್ಕೊಳ್ಳಿ, ಎಲ್ಲ ಒಳ್ಳೆ ರೇಷ್ಮೆ ಸೀರೆ ಹಾಕ್ಕೊಂಡು, ನಮ್ಮನೆ ಫಂಕ್ಷನ್ನೇ ಅಂದ್ಕೊಳ್ಳಿ, ಒಳ್ಳೆ ರೇಷ್ಮೆ ಸೀರೆ ಹಾಕ್ಕೊಂಡು ಒಂದಷ್ಟು ಒಡವೆಗಳನ್ನ ಹಾಕ್ಕೊಂಡು ಎಲ್ಲೋ ಹೋಗಿ ಒಂದು ಮೂಲೆಯಲ್ಲಿ ಕುಂತಿದ್ರೆ ಯಾರು ನಮ್ಮನ್ನು ಗಮನಿಸ್ತಾರೆ ಹೇಳಿ, ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ. ಅದೇ ಇರೋದನ್ನೇ ಹಾಕ್ಕೊಳ್ಳಿ, ನೀಟಾಗಿ ರೆಡಿಯಾಗಿ ಗಲಗಲ ಅಂತ ಆ ಫಂಕ್ಷನ್ ತುಂಬ ಓಡಾಡ್ತಾ ಇದ್ರೆ, ನಗ್ನಗ್ತಾ ಎಲ್ಲರೂ ಮಾತಾಡ್ಸ್ಕೊಂಡು ಓಡಾಡ್ತಾ ಇದ್ರೆ, ಯಾರಪ್ಪ ಇವರು ಇಷ್ಟು ಚೆನ್ನಾಗಿ ನಗ್ನಗ್ತಾ ಎಲ್ಲರೂ ಮಾತಾಡಿಸ್ತಿದ್ದಾರೆ ಅಂತ ನಾವೇ ಅಟ್ರಾಕ್ಟ್ ಆಗಿಬಿಡ್ತೀವಿ ಅವ್ರಿಗೆ ಅಲ್ವಾ. ಸೊ ಎಲ್ಲ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುಂತಿದ್ರೆ ಯಾರೂ ನಮ್ಮನ್ನು ಗಮನಿಸಲ್ಲ. ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ಜನಗಳನ್ನ ಮಾತಾಡಿಸ್ತೀವಿ, ಭಾವಿಸ್ತೀವಿ ಅನ್ನೋದೇ ಒಂದು ಆ್ಯಕ್ಟಿವ್ ಆ್ಯಕ್ಚುಲಿ. ಗೊತ್ತಿಲ್ಲಪ್ಪ ನಮ್ಮ ಅಮ್ಮವ್ರಿಗೆ ಯಾರು ಹುಣಸೆಹಣ್ಣು ಕೊಟ್ಟರು ಅಂತ. ಎಷ್ಟು ಚೆನ್ನಾಗಿದೆ ಗೊತ್ತಾ ಹುಣಸೆಹಣ್ಣು, ನೋಡಿ ತುಂಬ ಚೆನ್ನಾಗಿದೆ ಹುಣಸೆಹಣ್ಣು ಮಾತ್ರ. ಎಷ್ಟೊಂದು ಕೊಟ್ಟು ಯಾರೋ ಕೊಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ನಮ್ಮ ಅಮ್ಮವ್ರು ತಂದು ಕೊಟ್ಟಿದ್ದಾರೆ. ಸೊ ನೋಡಿ ಹುಣಸೆಹಣ್ಣು ಚೆನ್ನಾಗಿದೆ. ನಾನು ಉಪ್ಪು, ಹುಣಸೆಹಣ್ಣು ಇದಕ್ಕೆಲ್ಲನೂ ಈ ಥರ ಜಾಡಿ ಇಟ್ಕೊಂಡಿದ್ದೀನಿ. ಸೊ ಗಲೀಜಾದಾಗ ಅದನ್ನು ವಾಶ್ ಮಾಡಿ ಮತ್ತೆ ಧೂಳಾದಾಗ ವಾಶ್ ಮಾಡಿಬಿಟ್ಟು ಮತ್ತೆ ತುಂಬ್ಕೊತೀನಿ. ಹೇಳಬೇಕು ಅಂತಂದರೆ ಈ ಸೋಂಬೇರಿತನಕ್ಕೂ ನನಗೂ ಹಾಗೆ ಬರಲ್ಲ ನೋಡಿ. ಯಾವಾಗಲೂ ಅಷ್ಟೇ, ನನಗೆ ಸೋಂಬೇರಿತನ ನನಗೆ ಬಂದೇ ಇಲ್ಲ. ಸೊ ಸೋಮಾರಿ ಮಾಡೋ ಅಂಥವ್ರನ್ನ ಕಂಡ್ರೆ, ಆ ಥರ ಕ್ಯಾರೆಕ್ಟ್ರ್ ಅವ್ರು ಕಂಡ್ರೆ ನನಗೆ ನಿಜವಾಗ್ಲೂ ಆಗಲ್ಲ. ಆವಾಗ ಮಾಡೋಣ, ಇವತ್ತು ಮಾಡೋಣ, ಸೊ ನನಗೆ ಅದು ಆಗೋದೇ ಇಲ್ಲ. ಈಗ ಏನೋ ಹೇಳ್ತಾರೆ ನೋಡ್ರಿ ದೊಡ್ಡವರು, ನಾಳೆ ಮಾಡೋದನ್ನ ಇವತ್ತೇ ಮಾಡು ಅಂತ. ಸೊ ಆ ಕ್ಯಾಟಗರಿಗೆ ಸೇರಿದವಳು ನಾನು. ಸೊ ಇವಾಗ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಗಸಗಸೆ ಹಾಲು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನಿಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು, ಗಟ್ ಹೆಲ್ತಿಗೆ ಒಳ್ಳೆಯದು. ಡಯಟ್ ಮಾಡೋರು ಕೂಡ ಕುಡಿಬಹುದು, ವರ್ಕೌಟ್ ಮಾಡೋರು ಕುಡಿಬೋದು, ಮತ್ತು ಹಾರ್ಟ್ ಪೇಷಂಟ್ ಇದ್ದರೆ ಅವ್ರಿಗೂ ಒಳ್ಳೆಯದು, ಸ್ಕಿನ್ಗೂ ಕೂಡ ಒಳ್ಳೆಯದು. ತುಂಬ ಹೆಲ್ತ್ಗೆ ಬೆನಿಫಿಟ್ ಇರೋಂಥ ಗಸಗಸೆ ಹಾಲು ಅಂತ ಹೇಳ್ಬೋದು. ಸುಮಾರಷ್ಟು ಸಲ ನಾನು ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು, ಅದಕ್ಕೆ ಬಾದಾಮಿ ಗೋಡಂಬಿನ 1-2 ಅವರ್ ನೆನೆಸಿ ಹಾಕೋತಾ ಇದ್ದೀನಿ. ಇನ್ನು ಹುರಿದಿರೋ ಅಂಥ ಗಸಗಸೆನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನು, ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಅಥವಾ ನೀವು ಬಾದಾಮಿ ಗೋಡಂಬಿ ಜೊತೆಗೆ ಗಸಗಸೆನೂ ಹುರಿದು ನೆನೆ ಹಾಕಿ ರುಬ್ಬಬೋದು, ಇನ್ನೂ ಹಾಲು ಚೆನ್ನಾಗಿ ಬರುತ್ತೆ ಗಸಗಸೆನಲ್ಲಿ. ಸೊ ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಇದಕ್ಕೆ ನಾನು ಸಕ್ಕರೆ ಉಪಯೋಗಿಸಲ್ಲ, ಕಲ್ ಸಕ್ಕರೆ ಹಾಕ್ತೀನಿ, ಕೆಂಪು ಕಲ್ ಸಕ್ಕರೆ. ಸೊ ಇದ್ರ ಜೊತೆಗೆ 1-2 ಏಲಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ತನಕ ರುಬ್ಕೋಬೇಕು. ಇದನ್ನು ತುಂಬ ಪೇಸ್ಟ್ ಆಗಬೇಕಿದು, ಸುಮ್ಮನೆ ತರ್ತರಿಯಾಗಿದ್ದರೆ ಕುಡಿಯೋಕ್ಕೆ ಸರಿ ಹೋಗಲ್ಲ. ಇದನ್ನು ನೀವು ಚಿಲ್ಲಗಾರ ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು, ಅಥವಾ ಬಿಸಿ ಬಿಸಿ ಆಗಬೇಕಾದ್ರೂ ಕುಡಿಬೋದು. ಸೊ ಒಳ್ಳೆ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಪೇಸ್ಟ್ ಥರ ಆಗಬೇಕು ನೋಡಿ,
ಪೇಸ್ಟ್ ಥರ ರುಬ್ಬಿಕೊಂಡು ಇದನ್ನು ಇನ್ನೇನಿಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಜಾಸ್ತಿ ಜನ ಇದ್ದೀರಾ ಅಂದರೆ ಕೊಬ್ಬರಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ. ಕೊಬ್ಬರಿ ಬಾದಾಮಿ ಗೋಡಂಬಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇದು ಏನು ಅಂತಂದರೆ ಜಾಸ್ತಿ ನೀರು ಥರ ಮಾಡ್ಕೋಬಾರ್ದು, ತುಂಬ ಪಾಯಸದ ಥರನೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು ಕುಡಿಯೋಕ್ಕೆ ಇದು. ಸೊ ನೋಡಿ, ಇದಕ್ಕೆ ಕುಟ್ಟಿರೋ ಅಂಥ ಕಲ್ಸಕ್ಕರೆ ಹಾಕೋತೀನಿ ಇವಾಗ. ಇದು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಕುದಿಯೋಕ್ಕೆ ಇಟ್ಬಿಟ್ಟು ಕಲ್ಸಕ್ಕರೆ ಎಲ್ಲ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಕರಗಿದ ಮೇಲೆ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸ್ ಹಾಲು ಸೇರಿಸ್ಕೊಳ್ಳೋದು. ನಿಮ್ಗೆ ಆಪ್ಷನ್ನು, ನಿಮ್ಗೆ ಬೇಕಾದರೆ ಹಾಲು ಬೇಕಾದರೆ ಸೇರಿಸ್ಕೋಬೋದು, ಇಲ್ಲ ಹಾಗೆ ಕುಡಿಬೋದು. ಕಲ್ಸಕ್ಕರೆ ಹಾಕಬೇಕು ಸ್ನೇಹಿತರೆ, ತುಂಬ ತಂಪು, ಗಸಗಸೆ ತಂಪಲ್ವ ಮೊದಲೇ, ಅದ್ರ ಜೊತೆಗೆ ಈ ಥರ ಕಲ್ಸಕ್ಕರೆ ಹಾಕ್ಕೊಳ್ಳಿ, ತುಂಬ ತಂಪಾಗಿರುತ್ತೆ. ಸೊ ಇದನ್ನು ನೀವು ಕುಡೀರಿ, ತಿಂಗಳಿಗೆ 2-3 ಸಲ ಕುಡಿಬೋದು, ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ರಿಗೂ ಇಷ್ಟ. ನೋಡಿ ಇದು ಚೆನ್ನಾಗಿ ಕುದೀತು. ಸೊ ಇದಕ್ಕೆ ನೀವು ಹಾಲು ಬೇಕಾದ್ರೂ ಸೇರಿಸ್ಕೋಬೋದು, ಅಂದರೆ ಆಫ್ ಆದ್ಮೇಲೆ ಸೇರಿಸ್ಕೋಬೇಕು, ಇಲ್ಲ ಅಂತಂದರೆ ಹಾಗೇ ಕುಡಿಬೋದು. ಪಾಯಸ ಥರ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ತೆಳುವಾಗಿರ್ಬೇಕು, ಹಿಂಗೆ ತುಂಬ ಗಟ್ಟಿಗಿರಬಾರ್ದು. ಸ್ವಲ್ಪ ಹಾಲು ಹಾಕ್ಮೇಲೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸೊ ಸುಜಿತ್ ರೋಹಿತ್ ಏನೋ ಮಾಡ್ಕೊಳಕ್ಕೆ ಹೋಗಿ ಗಲೀಜು ಮಾಡಿದ್ದಾನೆ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.